हरिः ओम्। भद्रं कर्णेभिः शृणुयामदेवाः, भद्रं पश्येमाक्षभिर्यजत्राः, स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः। स्वस्ति न इन्द्रो वृद्धश्रवाः, स्वस्ति नः पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्दधातु। ॐ शान्तिः शान्तिः शान्तिः। शन्नो मित्रः शं वरुणः, शन्नो भवत्वर्यमा, शन्न इन्द्रो बृहस्पतिः, शन्नो विष्णुरुक्रमः। नमो ब्रह्मणे नमस्ते वायो, त्वमेव प्रत्यक्षं ब्रह्मासि, त्वामेव प्रत्यक्षं ब्रह्म वदिष्यामि, ऋतं वदिष्यामि, सत्यं वदिष्यामि, तन्मामवतु तद्वक्तारमवतु, अवतु माम् अवतु वक्तारम्। ॐ शान्तिः शान्तिः शान्तिः। सहना भवतु सहनौ भुनक्तु, सह वीर्यङ्करवावहै, तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। एकैकं जालं बहुधा विकुर्वन् ಅಸ್ಮಿನ್ ಕ್ಷೇತ್ರೇ ಸಂಹರತ್ಯೇಷ ದೇವಃ ಅನ್ನುವ ಮಂತ್ರದಲ್ಲಿ ಪರಮಾತ್ಮ ತಾನು ಎಲ್ಲಾ ಜಾಲಗಳನ್ನ ಸೃಷ್ಟಿ ಮಾಡಿ ಅನ್ನುವಾಗ ಜಾಲ ಅನ್ನೋದನ್ನ ಗುಂಪು ಅಂತ ಅರ್ಥ ಮಾಡಿಕೊಂಡು ಸುರ ನರ ಖಗಗೋ ಭೋಗಿ ಗಂಧರ್ವ ದೈತ್ಯೈಹಿ ಅಂತ ಯಾವ ಯಾವ ಗುಂಪುಗಳನ್ನ ಅವನು ಸೃಷ್ಟಿ ಮಾಡಿದ್ನೋ, ಅಂದ್ರೆ ಒಂದು ನಾವು ಹೇಳ್ಕೊಂಡ್ವಿ ಯೋನಿ 84 ಲಕ್ಷ, ಆ ರೀತಿಯಾದ ಎಲ್ಲ ಶರೀರಗಳು, ಆ ಶರೀರಗಳಿಗೆ ಒಡೆಯರು, ಆ ಒಡೆಯರಿಗೆ ಅವನು ಅಧಿಪತಿಯಾಗಿ ಇದ್ದಾನೆ. ಅಂದ್ರೆ ಇಡೀ ವಿಶ್ವ ಎನ್ನುವ ಒಂದು ಜಾಲವನ್ನ ನೇಯ್ದು ಆ ಜಾಲದಲ್ಲಿ ವಿವಿಧವಾದ ಯೋನಿಗಳನ್ನ ಸೃಷ್ಟಿ ಮಾಡಿ ಆ ಯೋನಿಗಳಿಗೆ ಒಂದು ಆಧಿಪತ್ಯವನ್ನ ಕೊಟ್ಟು, ಹೇಗೆ ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಈಗ ಸರ್ಪಾಣಾಂ ವಾಸುಕಿಹಿ ನಾಗಾನಾಂ, ಹೀಗೆ ಪರ್ವತಗಳಲ್ಲಿ ಹಿಮವಂತ ಒಂದೊಂದರಲ್ಲಿ ಒಂದೊಂದು ಸ್ಥಾನವನ್ನ ಕೊಟ್ಟಿದ್ದಾನಲ್ಲ, ಆ ರೀತಿ ಮತ್ತೆ ಆ ಎಲ್ಲಕ್ಕೂ ಕೂಡ ತಾನೇ ಮೂಲ ಸ್ವಾಧಿಪತ್ಯಂ ಕುರುತೆ ಮಹಾತ್ಮ ಎಂಬುದಾಗಿ, ಮತ್ತೂ ಕೂಡ ಯಾವ ಪರಬ್ರಹ್ಮ ತತ್ವವನ್ನ ನಾವು ತಿಳಿದುಕೊಳ್ಳಬೇಕಾಗಿದೆಯೋ ಆ ಪರಬ್ರಹ್ಮದ ತತ್ವವನ್ನೇ ಮತ್ತೆ 3ನೇ ಮಂತ್ರವೂ ಕೂಡ ಸ್ಪಷ್ಟಪಡಿಸ್ತು. ಈಗ ಆ ಪರಬ್ರಹ್ಮದ ಮತ್ತೂ ವಿಸ್ತಾರವಾದ ಸ್ವರೂಪವನ್ನ ಹೇಳ್ತಾ ಇದೆ. ಈಗ ಸುಮಾರು ನಾವು 2-3ನೇ ಅಧ್ಯಾಯ, 3-4ನೇ ಒಂದ್ ಅಧ್ಯಾಯದಲ್ಲಿ ಸಾಧನಾ ಮಾರ್ಗ, 2-3 ಅಧ್ಯಾಯದಲ್ಲಿ ಪರಬ್ರಹ್ಮದ ಸ್ವರೂಪ, ಇಷ್ಟು ತಿಳ್ಕೊಂಡಿದ್ರು ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಕಾದ ಬೇರೆ ಬೇರೆ ಒಂದು ಹೀಗ್ ತಿರ್ಗ್ಸಿ ಒಂದ್ ಹಾಗೆ ತಿರ್ಗ್ಸಿ ಒಂದ್ ಮೇಲೆ ಒಂದ್ ಹೇಳ್ತಿರೋದಕ್ಕೆ ಅರ್ಥ ಏನು ಅಂದ್ರೆ, ಯಾವ ಪರಬ್ರಹ್ಮ ತತ್ವ ಬುದ್ಧಿಯ ಇದಕ್ಕೆ ನಿಲುಕಲ್ವೋ, ಯಾಕೆ ಅಂದ್ರೆ ಅದು ಮಾತಿಗೆ ನಿಲುಕಲ್ಲ, ಬುದ್ಧಿಗೆ ನಿಲುಕಲ್ಲ, ಮಾತಿಗೆ ನಿಲುಕಲ್ಲ. ಆದ್ರಿಂದ ಅದನ್ನ ಅರ್ಥಪಡಿಸ್ಬೇಕಾದ್ರೆ ಬಹಳ ಶ್ರಮ ವಹಿಸಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳೋರು ಕೂಡ, ಅದಕ್ಕಾಗಿ ಅರ್ಥ ಮಾಡ್ಕೊಳ್ಳೋರ್ಗೂ ಕಾಲ ಬೇಕು, ಮತ್ತೆ ಮತ್ತೆ ಅದೇ ವಿಚಾರ ಮನನ ಆಗಬೇಕು. ಆ ಎಲ್ಲ ಕಾರಣದಿಂದ ಮತ್ತು ಈ 5ನೇ ಅಧ್ಯಾಯದಲ್ಲಿ ಕೂಡ ಪರಬ್ರಹ್ಮದ ಸ್ವರೂಪವನ್ನೇ
ವಿವರಿಸ್ತಾ ಈಗ 4ನೇ ಮಂತ್ರ ಹೇಳ್ತಾ ಇದೆ. ಸರ್ವಾದಿಶಃ ಊರ್ಧ್ವಂ ಅಧಶ್ಚ ತಿರ್ಯಕ್ ಪ್ರಕಾಶಯನ್ ಭ್ರಾಜತೆ ಯತ್ ಅನಡ್ವಾನ್ ಯದು ಅನಡ್ವಾನ್ ಏವಂ ಸ ದೇವೋ ಭಗವಾನ್ ವರೇಣ್ಯೋ ಯೋನಿಃ ಸ್ವಭಾವಾನ್ ಅಧಿತಿಷ್ಠತಿ ಏಕಃ. ಸರ್ವಾದಿಶಃ ಊರ್ಧ್ವಂ ಅಧಶ್ಚ ತಿರ್ಯಕ್ ಪ್ರಕಾಶಯನ್ ಭ್ರಾಜತೆ ಯತ್ ಊ ಅನಡ್ವಾನ್ ಯದ್ವನಡ್ವಾನ್ ಅಂತ ಇದೆ. ಯತ್ ಊ ಅನಡ್ವಾನ್ ಏವಂ ಸ ದೇವಃ ಭಗವಾನ್ ವರೇಣ್ಯಃ ಯೋನಿಸ್ವಭಾವಾನ್ ಅಧಿತಿಷ್ಠತಿ ಏಕಃ. ಇದು ಪದಗಳನ್ನ ಬೇರೆ ಮಾಡಿಕೊಂಡಾಗ ನೋಡುವಂಥದ್ದು. ಈಗ ಈ ಮಂತ್ರ ಏನ್ ಹೇಳ್ತಾ ಇದೆ? ಅನಡ್ವಾನ್ ಅಂದ್ರೆ ಸೂರ್ಯ ಅನ್ನುವ ಅರ್ಥವನ್ನ ಕೊಟ್ಟಿದ್ದಾರೆ. ಸೂರ್ಯ ಹೇಗೆ ಸೂರ್ಯ ಬಂದ ಅಂದ್ರೆ ಅವನು ಮೇಲೆ ಕೆಳಗೆ ಈ ಬಲಗಡೆಗೆ ಎಡಗಡೆಗೆ ಸುತ್ತಕ್ಕೆ ಎಲ್ಲಾ ಹಾಗೆ ಅಡ್ಡಡ್ಡಲಾಗಿ ಎಲ್ಲ ಕಡೆಯೂ ಕೂಡ ಬೆಳಕನ್ನ ಹರಡುತ್ತಾನೆ. ಆದ್ರಿಂದ ಸರ್ವಾಹ ದಿಶಃ 8 ದಿಕ್ಕುಗಳು. ಆ ಒಂದು ಉಪಾಸನಾ ಕ್ರಮ ಛಾಂದೋಗ್ಯದಲ್ಲಿರುವುದನ್ನ ನಾವು ಈಗಾಗಲೇ 2-3 ಸಲ ನೋಡ್ಕೊಂಡಿದ್ದೇವೆ. ಆದ್ರಿಂದ ಸರ್ವಾದಿಶಃ ಏನು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ, ಹಾಗೆ ಆಗ್ನೇಯ ನೈಋತ್ಯ ವಾಯವ್ಯ ಈಶಾನ್ಯ, ಈ 8 ದಿಕ್ಕುಗಳು ಜೊತೆಗೆ ಮೇಲೆ ಕೆಳಗೆ ಊರ್ಧ್ವ ದಿಶ ಊರ್ಧ್ವ ಅಧ ಹೀಗೆ ಮತ್ತೆ ತಿರ್ಯಕ್ ಅಡ್ಡಡ್ಡ ಈ ಎಲ್ಲಾ ರೀತಿಯಲ್ಲಿ ಪ್ರಕಾಶಯನ್ ಬೆಳಗುತ್ತಾ ಭ್ರಾಜತೆ ಯತ್ ಉ ಯತ್ ಅಂದ್ರೆ ಯಾವುದನ್ನ ನಾವು ನೋಡ್ತಾ ಇದ್ದೇವೋ ಅದು ಯಾವುದದು? ಸೂರ್ಯ. ಅವನು ಎಲ್ಲಾ ದಿಕ್ಕುಗಳಿಗೂ ಬೆಳಕು ಕೊಡ್ತಾನೆ, ಮೇಲಕ್ಕೂ ಕೆಳಕ್ಕೂ ಬೆಳಕು ಕೊಡ್ತಾನೆ, ಅಡ್ಡಡ್ಡಲಾಗೂ ಬೆಳಕು ಕೊಡ್ತಾನೆ. ಇದು ಒಂದು ಚಿತ್ರ. ಈ ಚಿತ್ರ ಕಣ್ಣೊಳಗೆ ತಂದುಕೊಂಡ ಮೇಲೆ ಏವಂ ಅದೇ ರೀತಿಯಲ್ಲಿ ಸ ದೇವಃ ಭಗವಾನ್ ಯಾವ ಬ್ರಹ್ಮತತ್ವವನ್ನ ನಾವು ವಿವರಿಸೋದಕ್ಕೆ ಹೊರಟಿದೇವಿಯೋ ಅವನೂ ಕೂಡ ಏನ್ ಮಾಡ್ತಾನೆ? ಯೋನಿಸ್ವಭಾವಾನ್. ಯೋನಿ ಎಂದಾಗ ನಾವು ನಿನ್ನೆ ಹೇಳಿಕೊಂಡಂತೆ ಯಾವುದು ಸುರ ನರ ಖಗ ಗೋ ಭೋಗಿ ಗಂಧರ್ವ ದೈತ್ಯ ಹೀಗೆ ಸುರರದ ಒಂದು ಗುಂಪು, ನರರದ ಒಂದು ಗುಂಪು, ತಿರ್ಗಾ ನರರಲ್ಲಿ ಬೇರೆ ಬೇರೆ ಗುಂಪುಗಳು, ಅದು ಬೇರೆ. ಅಂದ್ರೆ ಒಂದು ತತ್ವವಾಗಿ ನಾವು ಭಾವಿಸಿಕೊಳ್ಳುವಾಗ ಮಾನವ ಅಂತ ಒಂದು ಗುಂಪು, ಮಾನವ ಅಂದ್ಮೇಲೆ ತಿರ್ಗಾ ಪುರುಷ ಸ್ತ್ರೀ ಅಂತ ಒಂದು ಗುಂಪು, ಪುರುಷರಲ್ಲಿ ಮತ್ತೆ ಬೇರೆ ಬೇರೆ ಗುಣಧರ್ಮ ಸ್ವಭಾವದಂತೆ ಬೇರೆ ಬೇರೆ ಆಶ್ರಮಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವರ್ಣಗಳಿಗೆ ಸಂಬಂಧಪಟ್ಟ ಬೇರೆ ಬೇರೆ. ಆದ್ರೆ ಒಟ್ಟು ಮಾನವ. ಹಾಗೆ ಇಲ್ಲಿ ಆ ದೇವ ಏನ್ ಮಾಡ್ತಾನೆ? ಯೋನಿ ಆಯಾ ಯೋನಿ, ಆಯಾ ಯೋನಿಗಳಲ್ಲಿ ಒಂದೊಂದು ಸ್ವಭಾವ. ಈಗ ಬ್ರಹ್ಮಚರ್ಯ ಅಂದ್ರೆ ಅಲ್ಲಿದೆ ಒಂದು ಸ್ವಭಾವ, ವಾನಪ್ರಸ್ಥ ಅಂದ್ರೆ ಅದರದೇ ಒಂದು ಸ್ವಭಾವ, ಗೃಹಸ್ಥ ಅಂದ್ರೆ ಅದರದೇ ಒಂದು ಸ್ವಭಾವ. ಹಾಗೆ ಆ ಎಲ್ಲವನ್ನೂ ಕೂಡ ಕೊನೆಗೆ ಮಾನವ ಅಂದ್ರೆ ಒಂದು ಸ್ವಭಾವ, ಪಕ್ಷಿ ಅಂದ್ರೆ ಒಂದು ಸ್ವಭಾವ. ಹಾಗೆ ಪಕ್ಷಿಗಳಲ್ಲಿ ಹಾರುವುದು ಅಂತ ಒಂದು ಕಾಮನ್ ಇದ್ರೂ ಕೂಡ ಎಷ್ಟು ಎತ್ತರಕ್ಕೆ ಹಾರುತ್ತೆ, ಎಷ್ಟು ದೂರದ್ದನ್ನ ನೋಡುತ್ತೆ, ಆ ರೀತಿಯೆಲ್ಲ ಬೇರೆ ಬೇರೆ ಇದೆಯಲ್ಲ, ಆ ಎಲ್ಲ ಸ್ವಭಾವಗಳನ್ನು ಏಕಃ ಒಬ್ಬನೇ ಅಧಿತಿಷ್ಠತಿ. ಹೇಗೆ ಸೂರ್ಯ ಒಬ್ಬನೇ ಪೂರ್ವ ಪಶ್ಚಿಮ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ದಿಕ್ಕುಗಳನ್ನ ಬೆಳಗುತ್ತಾ, ಅವನೇ ಆಗ್ನೇಯ ನೈಋತ್ಯ ಈಶಾನ್ಯ ವಾಯವ್ಯ ದಿಕ್ಕುಗಳನ್ನ ಬೆಳಗುತ್ತಾ, ಅವನೇ ಮೇಲೆ ಕೆಳಗೆ ಬೆಳಗುತ್ತಾ, ಅವನೇ ಅಡ್ಡಡ್ಡಲಾಗಿ ಬೆಳಗುತ್ತಾ ಒಬ್ಬನೇ ಭ್ರಾಜತೆ ಬೆಳಗುತ್ತಾನೋ, ಅದೇ ರೀತಿಯಲ್ಲಿ ಈ ವರೇಣ್ಯ, ಅದಕ್ಕೆ ಸೂರ್ಯನನ್ನ ಹೇಳಿದ್ದಾರೆ. ವರೇಣ್ಯ ಅಂದಾಗ ಅತ್ಯಂತ ಪ್ರಕರ್ಷಮಾನವಾದ ಕಾಂತಿ, ತೇಜಸ್ಸು, ವರ್ಚಸ್ಸು ಇವುಗಳಿಂದ ಕೂಡಿರುವಂತ ಅವನು ಯೋನಿಸ್ವಭಾವಾನ್. ಅದಕ್ಕೆ ಬಹುವಚನ ಇದೆ. ಎಷ್ಟೋ ರಾಶಿ ಯೋನಿಗಳಿದೆ, 84 ಲಕ್ಷ ಯೋನಿ ಅಂತ ಈಗ ಸದ್ಯಕ್ಕೆ ಅದು ಎಣಿಕೆದು ಗೊತ್ತಿಲ್ಲ ನನಗೆ. ಹಾಗೆ ಆ ಯೋನಿಗಳಿದ್ರೆ ಒಂದೊಂದು ಯೋನಿಗೆ ಒಂದೊಂದು ಸ್ವಭಾವ ಇದೆ, ಒಂದೊಂದು ಗುಣಧರ್ಮ ಇದೆ. ಆ ಯೋನಿಗಳನ್ನು, ಆ ಯೋನಿಗಳ ಸ್ವಭಾವವನ್ನು ಅಧಿತಿಷ್ಠತಿ. ಅಧಿತಿಷ್ಠತಿ ನಾವು ನಿನ್ನೆನು ಹೇಳಿಕೊಂಡಿದ್ದೇವೆ. ಅದರ ಅಣುವನ್ನು ವ್ಯಾಪಿಸಿ ಅವನು
ನಿಲ್ಲುತ್ತಾನೆ. ಅಷ್ಟೆಲ್ಲ ವ್ಯಾಪಿಸಿ ನಿಂತಿದ್ರು ಅವನು ಏಕಃ, ಒಬ್ಬನೇ. ಹೇಗೆ ಸೂರ್ಯ ಒಬ್ಬನೇ, ಹಾಗೆ ಇವನು ಏಕಃ. ಇದು ಮಂತ್ರದ ಮೇಲು ನೋಟದ ಅರ್ಥ. ಸೂರ್ಯನು ಹೇಗೆ ಎಲ್ಲಾ ದಿಕ್ಕುಗಳನ್ನು, ಮೇಲೆ ಕೆಳಗಿನ ಭಾಗಗಳನ್ನು, ಅಡ್ಡಡ್ಡ ಭಾಗಗಳನ್ನು ಬೆಳಗುತ್ತಾನೋ, ಹಾಗೆ ಈ ಪರಮಾತ್ಮನಾದಂಥ, ದೇವನಾದಂಥ ಪರಮಾತ್ಮನು, ಅವನು ಏನಾಗಿದ್ದಾನೆ, ಶ್ರೇಷ್ಠನಾದಂಥವನಾಗಿ, ಶ್ರೇಷ್ಠವಾದ ತೇಜಸ್ಸಿನಿಂದ ವಿಭ್ರಾಜಮಾನನಾಗಿ ಬೆಳಗುತ್ತಾ ಇರುವವನಾಗಿ, ಪ್ರತಿಯೊಂದು ಯೋನಿಗಳ ಗುಣಧರ್ಮಗಳನ್ನೂ ಕೂಡ ಅಣು ಅಣುವಿನಲ್ಲಿ ವ್ಯಾಪಿಸಿಕೊಂಡು ಇದ್ದಾನೆ. ಈಗ ಇಲ್ಲಿ ಅನಡ್ವಾನ್ ಅನ್ನುವ ಶಬ್ದವನ್ನ ಯಾಕೆ ಬಳಸಿದ್ದಾರೆ ಅಂತ ಒಂದು ಸಲಿ ನಾವು ಯೋಚನೆ ಮಾಡಬೇಕು. ಯಾಕೆ ಅಂದ್ರೆ ಆದಿ ಸೂರ್ಯನಿಗೆ ಈಗ ಅನಡ್ವಾನ್ ಅನ್ನುವಾಗ ಅ ನ ಡ್ ವ ಈ 4 ಅಕ್ಷರ, 4 ಅಕ್ಷರದ ಅನೇಕ ನಾಮಗಳಿದೆ. ಅಹಸ್ಕರ, ದಿವಾಕರ, ಈ ರೀತಿಯಾಗಿ ಛಂದಸ್ಸಿಗೋಸ್ಕರ ಈ ತರ ಮಾಡಿದ್ದಾರೆ ಅನ್ನೋದಾದ್ರೆ, ಅನಡ್ವಾನ್ ಅನ್ನುವ ಶಬ್ದವನ್ನ ಬಳಸಿರುವ ವೈಶಿಷ್ಟ್ಯವನ್ನ ಗಮನಿಸಿದ್ರೆ, ಅನಡ್ವಾನ್ ಅಂದ್ರೆ ಹಸು ಅಂತ ಒಂದು ಅರ್ಥ ಇದೆ. ಮುಖ್ಯವಾಗಿ ಸೂರ್ಯನಿಗಿಂತ ಹಸುವನ್ನೇ ಮುಖ್ಯಾರ್ಥವಾಗಿ ಅದು ಹೇಳುತ್ತೆ. ಇಲ್ಲಿ ಆ ಗೌಹು ಎಂಬ ಶಬ್ದ ಇದೆಯಲ್ಲ, ಆ ಗೌಹು ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಒಂದು ಇಂದ್ರಿಯ, ಇನ್ನೊಂದು ಕಿರಣ, ಇನ್ನೊಂದು ಜ್ಞಾನ, ಇನ್ನೊಂದು ಭೂಮಿ, ಹೀಗೆ ಇನ್ನೊಂದು ವೇದ. ಈ ರೀತಿ ಅನೇಕ ಅರ್ಥಗಳು ಗೌಹು ಎಂಬ ಶಬ್ದಕ್ಕೆ ಇದೆ. ಹಾಗೆ ಅಂದ್ರೆ ಅರ್ಥ ಈಗೇನಾಯ್ತು, ಸೂರ್ಯನನ್ನ ಅನಡ್ವಾನ್ ಅಂತ ಯಾಕೆ ಕರೆದಿದ್ದಾರೆ, ಕಿರಣಗಳು ಉಳ್ಳವನು, ಆದ್ರಿಂದ ಅನಡ್ವಾನ್. ಅನೇಕ ಕಿರಣಗಳು, ಅದರಲ್ಲಿ ಸೂರ್ಯನ ಕಿರಣಗಳಲ್ಲಿ ಒಂದೊಂದು ಕಿರಣದ ಒಂದೊಂದು ಗುಣಧರ್ಮವನ್ನ ನಾವು ಹೇಳಕ್ಕಾಗತ್ತಾ, ಸೆಪರೇಟ್ ಮಾಡಕ್ಕಾಗತ್ತಾ? ಪ್ರತಿಯೊಂದು ಕಿರಣದಲ್ಲೂ ಏನ್ ಕಾಮನ್ ಇದೆ, ಬೆಳಗೋದು ಅನ್ನೋದು ಕಾಮನ್ ಇದೆ, ಶಾಖ ಕೊಡೋದು ಅನ್ನೋದು ಕಾಮನ್ ಇದೆ. ಮಿಕ್ಕ ಎಷ್ಟು ಕೋಟಿ ಕಿರಣಗಳಿದೆ, ಎಣಿಕೆಗೆ ನಿಲುಕಲ್ಲ. ಅದೇ ರೀತಿಯಲ್ಲಿ ಪರಾತ್ಪರ ವಸ್ತುವು ತಾನು ಸೃಷ್ಟಿ ಮಾಡಿದಂಥ ಈ ಒಂದು ವಿಶ್ವ ಇದೆಯಲ್ಲ, ಅದು ಈ ವಿಶ್ವದಲ್ಲಿ ಎಷ್ಟು ಕೋಟಿ ಇಂದ್ರಿಯಗಳಿದೆ, ಎಷ್ಟು ಕೋಟಿ ಕ್ರಿಯೆಗಳಿದೆ, ಎಷ್ಟು ಕೋಟಿ ಇದು ಮಾತುಗಳಿದೆ, ಎಷ್ಟು ಕೋಟಿ ಜ್ಞಾನ ಭಂಡಾರ ಇದೆ. ಯಾವುದನ್ನ ನಾವು ಅಳತೆಗೆ ನಿಲುಕಿಸಕ್ಕಾಗತ್ತೆ? ಆದ್ರಿಂದ ಇಲ್ಲಿ ಅನಡ್ವಾನ್ ಎಂಬ ಶಬ್ದವನ್ನ ಪ್ರಯೋಗಿಸುವುದರ ಮೂಲಕ ಕೆಳಗಿನ ಪಾದದಲ್ಲಿ ಅಧಿತಿಷ್ಠತಿ ಯೋನಿ ಸ್ವಭಾವಾನ್ ಅನ್ನುವುದಕ್ಕೆ ಹೊಂದಿಕೆ ಮಾಡ್ಕೊಳ್ಳೋಕ್ಕೋಸ್ಕರ ಆ ಶಬ್ದವನ್ನ ಹೇಳಿದ್ದಾರೆ. ಆದ್ರಿಂದ ಅನಡ್ವಾನ್ ಎಂಬುದು ಕಿರಣ, ಮಾತು, ಜ್ಞಾನ, ಇಂದ್ರಿಯ, ಭೂಮಿ, ಹೀಗೆ ಎಷ್ಟು ಭೇದಗಳನ್ನ ಹೊಂದಿದೆಯೋ ಆ ಎಲ್ಲವನ್ನೂ ಕೂಡ ಒಬ್ಬನೇ ವ್ಯಾಪಿಸಿಕೊಂಡಿದ್ದಾನೆ ಅನ್ನುವುದು ತಿಳಿಸೋದಕ್ಕೋಸ್ಕರ. ಹೇಗೆ ಸೂರ್ಯ ಎಲ್ಲವನ್ನ ವ್ಯಾಪಿಸಿಕೊಂಡಿದ್ದಾನೆ, ಹಾಗೆ ಇವನು ಎಲ್ಲವನ್ನ ವ್ಯಾಪಿಸಿಕೊಂಡಿದ್ದಾನೆ. ಇದು ಒಂದು ತತ್ವ. ಅಂದ್ರೆ ಎಷ್ಟು ಯೋನಿ ಸ್ವಭಾವಗಳಿದೆಯೋ, ಸೂರ್ಯನಲ್ಲಿ ಹೇಗೆ ಎಣಿಸಲಾಗದ ಕಿರಣಗಳಿದೆಯೋ, ಸೂರ್ಯ ಮತ್ತೆ ಜ್ಞಾನಾಧಿಪತಿ, ಸೂರ್ಯನಿಂದ ನಾವು ಜ್ಞಾನವನ್ನ ಪಡಿಕೊಳ್ಳೋದಿದೆ, ಸೂರ್ಯನೇ ಎಲ್ಲ ಪ್ರವೃತ್ತಿಗೆ ನಿಮಿತ್ತನಾಗಿದ್ದಾನೆ. ಹಾಗೆ ಸೂರ್ಯ ಅನ್ನುವುದನ್ನ ಭಗವಂತನಿಗೆ ಸಮೀಕರಿಸಕ್ಕೆ ಬೇಕಾದಷ್ಟು ಅಂಶಗಳಿದೆ. ಅದನ್ನ ಇಲ್ಲಿ ಕಿರಣ, ಮಾತು ಇವುಗಳ ಜೊತೆಯಲ್ಲಿ ಹೋಲಿಸ್ತಾ ಇದ್ದಾರೆ. ಹಾಗೆ ಎಷ್ಟು ಕೋಟಿ ಇಂದ್ರಿಯಗಳು, ಎಷ್ಟು ಕೋಟಿ ಇಂದ್ರಿಯಗಳಿಂದ ಎಷ್ಟು ಕೋಟಿ ಜ್ಞಾನ, ಅವೆಲ್ಲ ಯಾವುದು ಕಿರಣಗಳು ಪ್ರತಿನಿಧಿಸ್ತಾ ಇದೆ. ಎಲ್ಲಿ ಸೂರ್ಯನಲ್ಲಿರುವಂತಹ ಕಿರಣಗಳು. ಈಗ ಅದೇ ಕಿರಣದಲ್ಲಿ ಇರುವ ಅಭೇದ ಭಾವ, ಅಂದ್ರೆ ಸೂರ್ಯನ ಕಿರಣ ಏನು ಮಾಡುತ್ತೆ, ಶಂಕರಾಚಾರ್ಯರು ಮನೀಷಾ ಪಂಚಕದಲ್ಲಿ ಹೇಳಿರುವಂತೆ, ಕಿಂಗ್ ಗಂಗಾಂಬುನಿ ಬಿಂಬಿತೆ ಅಂಬರಮಣವು, ಗಂಗೆಯ ನೀರಿನಲ್ಲಿ ಅಂಬರಮಣಿ ಅಂದ್ರೆ ಸೂರ್ಯ, ಆಕಾಶದ ರತ್ನ, ಅವನು ಗಂಗೆಯ ನೀರಿನಲ್ಲಿ ಬಿದ್ದಿದ್ದಾನೆ. ಹಾಗೆ ಚಾಂಡಾಲ ವಾಪಿ ಪಯಃ, ಚಾಂಡಾಲನ ಮನೆ ಅಥವಾ ತೋಟ, ಅಲ್ಲಿರುವಂತ ಬಾವಿಯಲ್ಲಿರುವ ಪಯ ನೀರು, ಚಾಂಡಾಲ ವಾಪಿ ಪಯಃ. ಹೀಗೆ ಕಿರಣ ಎಲ್ಲೆಲ್ಲಿ ಬಿದ್ರೂ ಏನಾಗಿದೆ, ಕಿರಣವಾಗೇ ಉಳಿದಿದೆ.
ಕಿರಣದ ಶಕ್ತಿ ಸಾಮರ್ಥ್ಯವನ್ನ ಅದು ಅಳಿಸ್ಕೊಂಡಿಲ್ಲ. ಕಿರಣದಲ್ಲಿರುವಂತಹ ಪ್ರಜ್ವಲಿಸುವಿಕೆ, ಕಿರಣದಲ್ಲಿರುವಂತಹ ಬೆಳಗುವಿಕೆ, ಕಿರಣದಲ್ಲಿರುವಂತಹ ವಸ್ತುವನ್ನ ತೋರಿಸುವಿಕೆ, ಕಿರಣದಲ್ಲಿರುವಂತಹ ಪ್ರೇರಕ ಶಕ್ತಿ ಎಲ್ಲವೂ ಕೂಡ ಅದು ಎಲ್ಲೇ ಬಿದ್ದಿರ್ಲಿ ಅಲ್ಲಿ ಅದು ಸಮಾನವಾಗಿದೆ. ಅದರಂತೆ ಇವನು ಯೋನಿಸ್ವಭಾವಾನ್ ಅಧಿತಿಷ್ಠತಿ. ಅದ ಆದ್ರೆ ಅಲ್ಲಿ ನೋಡಿ, ಅವನು ಯಾವುದಕ್ಕೂ ಅಂಬರಮಣಿಯಾದವನು ಗಂಗೆಗೂ ಅಂಟ್ಕೊಳ್ಳಲ್ಲ, ಚಾಂಡಾಲ ವಾಪಿಗೂ ಅಂಟೋದಿಲ್ಲ. ಅವನು ಯಾವುದೇ ವಿಧವಾದಂಥ ನ ಕರೋತಿ ನ ಲಿಪ್ಯತೆ, ಯಾವ ಕೆಲಸನೂ ಮಾಡಲ್ಲ, ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಆ ರೀತಿಯಾದ ಒಂದು ತತ್ವ ಯಾರಲ್ಲಿದೆ? ಯಾರು ಇಷ್ಟು ಲಕ್ಷ ಯೋನಿಗಳನ್ನ ನಿರ್ಮಾಣ ಮಾಡಿದಾನೋ, ಅಷ್ಟು ಲಕ್ಷ ಯೋನಿಗಳಲ್ಲಿ ಅಷ್ಟು ಕೋಟಿ 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 ಸಂಖ್ಯೆಯ ಜೀವಗಳನ್ನ ನಿರ್ಮಾಣ ಮಾಡಿದಾನೋ, ಅವುಗಳ ಒಳಗಡೆ ಅವನೇ ಇದ್ಕೊಂಡಿದ್ರು ಯಾವುದರ ಸಂಬಂಧಕ್ಕೂ ಕೂಡ ಅವನನ್ನ ಅಂಟಿಕೊಳ್ಳೋದಿಲ್ಲ, ಬಾಧಿಸೋದಿಲ್ಲ. ಇದು ಬ್ರಹ್ಮನ ಪರತತ್ವ, ಬ್ರಹ್ಮನ ಒಂದು ವಿಶಿಷ್ಟವಾದಂತ ತತ್ವ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಯೋನಿಸ್ವಭಾವ ಅಂತ ತಗೊಳ್ಳೋದಾದ್ರೆ, ಎಲ್ಲಕ್ಕೆ ಮೂಲ ಯೋನಿ ಯಾವುದು? ಪ್ರಕೃತಿ. ಪ್ರಕೃತಿಯಲ್ಲಿ ಏನಿದೆ? ಸತ್ವ, ರಜಸ್, ತಮಸ್. ಆದ್ರಿಂದ ಈ ಸತ್ವ, ರಜಸ್, ತಮಸ್ ಎಂಬ ಮೂರು ಎಷ್ಟು ವಿಧವಾಗಿ ಬೆಳೆದು ಬಿಡುತ್ತು ಅದನ್ನ ನಾವು ಅನೇಕ ಬಾರಿ ಕೇಳ್ಕೊಂಡಿದ್ದೇವೆ. ಸತ್ವ, ರಜಸ್, ತಮಸ್ ಎಂಬುದು ಮೂರೇ ಏನೇನೆಲ್ಲ ಆಯ್ತು, ನೆನ್ನೆ ಕೂಡ ಅದರ ವಿಚಾರವನ್ನ ನಾವು ಮನನ ಮಾಡ್ಕೊಂಡಿದ್ದೇವೆ. ಹಾಗೆ ಇರುವ ಈ ಸತ್ವ, ರಜಸ್, ತಮಸ್ಸುಗಳ ಸ್ವಭಾವ, ಸತ್ವದ ಸ್ವಭಾವ ಏನು? ಬೆಳಕನ್ನ ಕೊಡುವುದು. ರಜಸ್ಸಿನ ಸ್ವಭಾವ ಏನು? ಮೂಮೆಂಟ್, ಚಲನೆ, ಕ್ರಿಯೆಯನ್ನ ಉಂಟು ಮಾಡೋದು. ತಮಸ್ಸಿನ ಸ್ವಭಾವ ಏನು? ಜಡತೆಯನ್ನ ಉಂಟು ಮಾಡೋದು. ಮತ್ತೆ ಇವುಗಳ ಜೋಡಣೆಯಿಂದ ತಮಸ್ಸಿನಿಂದ ಮಹತ್ತತ್ವವು, ಸತ್ವದಿಂದ ಮಹತ್ತತ್ವವು, ರಜಸ್ಸಿನಿಂದ ವೈಕಾರಿಕ ತೈಜಸ, ತಾಮಸ ತತ್ವಗಳು, ಅದರ ಮೂಲಕ ಅಧಿಷ್ಠಾತೃ ದೇವತೆಗಳು, ಅದರ ಮೂಲಕ ಪಂಚಭೂತ ಪಂಚ ತನ್ಮಾತ್ರಾದಿಗಳು. ಹೀಗೆ ಅದು ಏನು ದೊಡ್ಡದಾಗಿ ವಿಕಾಸಗೊಂಡಿದೆಯೋ, ಎಷ್ಟೇ ವಿಕಾಸಗೊಂಡಿದ್ರೂ ಅಸ್ಥಿ ಭಾತಿ ಪ್ರಿಯಂ ಅನ್ನುವ ಧರ್ಮ, ಸತ್ ಚಿತ್ ಆನಂದ ಎಂಬ ಧರ್ಮ, ಅದು ಎಲ್ಲೇ ಇರಲಿ ಅಲ್ಲಿ ಅಳಿಸಿ ಹೋಗಲ್ಲ. ಯಾವುದೇ ರೂಪವನ್ನ ತಳಿಲಿ, ಯಾವುದೇ ನಾಮವನ್ನ ತಗೊಳ್ಳಿ, ನಾಮರೂಪಾತ್ಮಕವಾದ ಈ ವಿಶ್ವಾಂಡದಲ್ಲಿ ಎಲ್ಲ ರೂಪ, ಎಲ್ಲ ನಾಮಗಳಲ್ಲಿ ಅಸ್ಥಿ ಭಾತಿ ಪ್ರಿಯಂ, ಸತ್ ಚಿತ್ ಆನಂದ ಎಂಬ ರೂಪದಲ್ಲಿ ಇದು ಎಲ್ಲದರ ಒಳಗೂ ಇದೆ. ಅಧಿತಿಷ್ಠತಿ ಏಕಃ. ಆದ್ರಿಂದ ಪ್ರಾಣಿ, ಪಶು, ಪಕ್ಷಿ ಎನ್ನುವ ವಿಭಾಗಗಳು ಮೊದಲು. ಪ್ರಾಣಿಗಳಲ್ಲಿ ಕ್ರೂರ ಪ್ರಾಣಿ ಎನ್ನುವ ವಿಭಾಗ ಆಮೇಲೆ, ಅದರಲ್ಲಿ ಸಾಧು ಪ್ರಾಣಿ ಎರಡನೇದು. ಕ್ರೂರ ಪ್ರಾಣಿಗಳಲ್ಲಿ ಸಿಂಹ, ಹುಲಿ, ಚಿರತೆ, ಈ ರೀತಿಯಾದ ಪ್ರಾಣಿಗಳು. ಹೀಗೆ ಎಷ್ಟು ರಾಶಿ ಭೇದಗಳಿದ್ರು ಕೂಡ ಆ ಎಲ್ಲದರ ಒಳಗೆ ಸುಖ ದುಃಖಾದಿ ಆ ಮೂರು ಕೂಡ ಉಭಯ ಸಂವೇದನಾತ್ಮಕ, ಅಂದ್ರೆ ಸುಖ ದುಃಖಾದಿ ಉಭಯ ಸಂವೇದನಾತ್ಮಕವಾದ ರೂಪದಿಂದ ಅವನು ಎಲ್ಲದರ ಒಳಗೆ ಪ್ರವೇಶ ಮಾಡಿದ್ದಂತೆ ಇದ್ರೂ ಕೂಡ ಆ ಸುಖ ದುಃಖಾದಿಗಳ ಉಭಯದ ಒಂದು ಸಂಸ್ಪರ್ಶ ಅವನಿಗೆ ಇಲ್ಲ. ಆದ್ರಿಂದ ಅವನನ್ನ ಅನಡ್ವಾನ್ ಎಂಬುದಾಗಿ ಇಲ್ಲಿ ಸಂಬೋಧನೆ ಮಾಡಿದ್ದಾರೆ, ಕರೆದಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಇನ್ನು ಪ್ರತಿಯೊಂದು ವಸ್ತುವಿಗೆ ಒಂದೊಂದು ಗುಣ ಸ್ವಭಾವ ಇದೆಯಲ್ಲ, ಅವುಗಳನ್ನ ತಾನು ಉಪಯೋಗಿಸ್ಕೊಳ್ತಾ, ಅವುಗಳ ಮೂಲಕ ತಾನು ಏನು ಚೇಷ್ಟೆ ಮಾಡಬೇಕು, ತಾನು ಏನು ಸೃಷ್ಟಿ ಮಾಡಬೇಕು. ದೇವ ಅನ್ನುವ ಶಬ್ದಕ್ಕೆ ದಿವು ಕ್ರೀಡಾಯಾಮ್ ಅಂತ, ಕ್ರೀಡೆ ಮಾಡಬೇಕು. ಏನದು? ವಿಶ್ವ ಕ್ರೀಡೆ, ವಿಶ್ವ ಎಂಬ ಆಟ, ಅದನ್ನ ಅವನು ನಿರ್ಮಾಣ ಮಾಡ್ಬೇಕು. ಆ ವಿಶ್ವ ಎನ್ನುವ ಆಟ ಆಡುವಾಗ ಅವನು ಈ ಯೋನಿ ಸ್ವಭಾವ, ಅಂದ್ರೆ ಸತ್ವ, ರಜಸ್, ತಮಸ್ ಎಂಬುದರ ಸ್ವಭಾವವನ್ನ ಅವನು ಅಧಿತಿಷ್ಠತಿ. ಅಂದ್ರೆ ಈಗ ಸತ್ವದಲ್ಲಿ ಪ್ರಕಾಶಕತ್ವವನ್ನು ಉಂಟು ಮಾಡುವವನು ಅವನೇ, ರಜಸ್ಸಿನಲ್ಲಿ ಚಂಚಲತ್ವವನ್ನ ಉಂಟು ಮಾಡುವವನು ಅವನೇ. ಈ ರೀತಿಯಾಗಿ
ಅವನೇ ಈ ಎಲ್ಲವನ್ನೂ ಕೂಡ ವ್ಯಾಪಿಸಿಕೊಂಡಿದ್ದಾನೆ. ಇದು ಪರಬ್ರಹ್ಮನ ಸ್ವರೂಪ. ಅಂದ್ರೆ ಈಗ ಒಟ್ಟು ಏನ್ ಹೇಳಿದಂತಾಯ್ತು, ಎಷ್ಟೊಂದು ಬಾರಿ ಭಾಗವತ ಓದುವಾಗಲೂ ಕೂಡ ಏನು ಎಷ್ಟೇ ಹೇಳ್ಕೊಂಡಿದ್ರು ಎಂಥ ವಿದ್ವಾಂಸರ ಮನಸ್ಸಿನಲ್ಲಿ ಕೂಡ ಈ ಒಂದು ತತ್ವವನ್ನ ಅಂಗೀಕರಿಸೋದಕ್ಕೆ ಇಷ್ಟ ಆಗಲ್ಲ. ಯಾಕೆ ಅಂತ ನನಗೆ ಸ್ಪಷ್ಟ ಗೊತ್ತಿಲ್ಲ. ಬುದ್ಧಿಯ ನೆಲೆಯಲ್ಲಿ ಅ, ಕೂಡ ಅರ್ಥ ಮಾಡಿಕೊಳ್ಳುವಂತೆ ಭಾಗವತ ಬುದ್ಧಿ ನೆಲೆಗೆ ಸಿಕ್ಕುವಂತೇನೆ ವರ್ಣನೆ ಮಾಡಿದೆ. ಆದ್ರೂ ನಮ್ಮ ಮನಸ್ಸು ಅದನ್ನ ಅಂಗೀಕರಿಸೋದಕ್ಕೆ ಹೋರಾಡುತ್ತೆ. ಬಹುಶಃ ಅಲ್ಲಿ ಪ್ರಧಾನವಾಗಿ ಅಡ್ಡ ಬರುವುದು ಅಹಂ ಮಮ ಎನ್ನುವ ರಜಸ್ತತ್ವದ, ಹಾಗೆ ಮೋಹ ತತ್ವದ, ತಮಸ್ತತ್ವದ ಒಂದು ಕಾರಣ ಇರಬಹುದು. ಆದರೆ ಇಲ್ಲಿ ಮತ್ತೆ ಮತ್ತೆ ಈ ಪರಮಾತ್ಮ ತತ್ವ ಎಂಬುದು ನಾಮರೂಪಾತ್ಮಕವಾದ ಈ ವಿಶ್ವಾಂಡವಾಗಿ ತಾನಾಗುವಾಗ, ನಾಮರೂಪ ರೂಪ ಇದ್ರೆ ನಾಮ ಇದೆ. ಆದ್ರಿಂದ ಮೊದಲಿಗೆ ಒಂದು ರೂಪ ತಳೆದ ತಕ್ಷಣ ನಾಮ ಇದೆ. ವಿಶ್ವ ಏನೇನು ರೂಪವಾಗಿ ವಿಕಾಸಗೊಂಡಿದೆಯೋ ಎಲ್ಲಕ್ಕೂ ಒಂದು ನಾಮ ಇದೆ. ನಾಮರೂಪ ಇದ್ದ ಮೇಲೆ ಅಲ್ಲೇನಿದೆ, ಇದೆ ಅಂತಾದ್ರೆ ಅಸ್ಥಿ, ಅಸ್ಥಿ ಅಂತಾದ್ಮೇಲೆ ಭಾತಿ ಕಾಣ್ಲೇಬೇಕು. ಕಂಡ ಮೇಲೆ ಅದರಿಂದ ನಾವು ಏನನ್ನೋ ಪಡೀತೇವಲ್ಲ, ಅನುಭವ. ಈಗ ಸುಖ ದುಃಖ ಉಭಯಾತ್ಮಕ ಸಂವೇದನ, ಆ ರೂಪ, ಆ ಎಲ್ಲವೂ ಕೂಡ ಪರಮಾತ್ಮನೇ ಮಾಡಿರೋದು, ಪರಮಾತ್ಮನೇ ಆಗಿರೋದು. ಆದ್ರಿಂದ ಆಗಿರುವುದು ಅಂತಿದೀವಲ್ಲ, ಆದ್ರಿಂದ ಅದನ್ನ ಕಾರಣ ಅಂತಿದ್ದಾರೆ. ಆದರೆ ಅವನೇ ಸ್ವಾತ್ಮಭೂತ, ತಾನೇ ಅದು ಆ ರೂಪ. ಅದಕ್ಕೇನೆ ಇಲ್ಲಿ ಯೋನಿಸ್ವಭಾವಾನ್ ಅಧಿತಿಷ್ಠತಿ ಏಕಃ. ಆ ರೀತಿಯಲ್ಲಿ ಇರೋದ್ರಿಂದ, ಅಂದ್ರೆ ಸತ್ವರಜಸ್ತಮಸ್ಸನ್ನ ಒಳಗೂ ತಾನೇ ಪ್ರವೇಶ ಮಾಡ್ಕೊಂಡು ಬಿಟ್ಟಿದ್ದಾನೆ, ಅಣು ಅಣುವನ್ನ ಬಿಡದಂತೆ. ಆದ್ದರಿಂದ ಯಾವುದೂ ಪರಮಾತ್ಮ ಅಲ್ಲದ್ದು ಇಲ್ಲ, ಪರಮಾತ್ಮ ಅಲ್ಲದ್ದು ಇಲ್ಲ, ಪರಮಾತ್ಮನದು ಅಲ್ಲದ್ದು ಇಲ್ಲ, ಪರಮಾತ್ಮನಿಂದ ಅಲ್ಲದ್ದು ಇಲ್ಲ. ಏನಿದೆ ಅದೆಲ್ಲ ಪರಮಾತ್ಮನದೇ. ಇದೆ ಅಂತ ನಿನ್ನ ಮನಸ್ಸಿಗೆ, ನಿನ್ನ ಹೃದಯಕ್ಕೆ, ನಿನ್ನ ಇಂದ್ರಿಯಗಳಿಗೆ, ನಿನ್ನ ಅನುಭವಕ್ಕೆ ಬರ್ತಾ ಇದೆಯಾ, ಹಾಗಾದ್ರೆ ಅದು ಪರಮಾತ್ಮ. ಅದು ಪರಮಾತ್ಮನ ಸ್ವರೂಪ, ಅದು ಪರಮಾತ್ಮನದು, ಅದು ಪರಮಾತ್ಮನಿಂದ ಬಂದಿದೆ. ಈ ಒಂದು ತತ್ವವನ್ನ ತಗೊಂಡ್ರೆ ಅದೇ ಭಾಗವತ. ಭಗವನ್ಮಯ, ಅಣು ಅಣುವು ಕೂಡ ಭಗವನ್ಮಯ. ಯಾವುದು ಹೀಗೆ ಅಣು ಅಣುವು ಮಯಟ್, ಮಯಟ್ ಪ್ರತ್ಯಯದ ಅರ್ಥನೇ ಅದು. ಒಂದೇ ಒಂದು ಅಣುವಿನ ಕೋಟಿ ಒಂದು ಭಾಗ ಕೂಡ ಇಲ್ಲ ಅಂತ ಆಗಲ್ಲ. ಎಲ್ಲ ಎಲ್ಲ ಭಾಗ ಅಣು. ಅದು ಅಣುವನ್ನ ಕೋಟಿ ವಿಭಾಗ ಮಾಡಿದ್ರೆ ಕೋಟಿಯ 1ನೇ ಭಾಗದಲ್ಲೂ ಅದೇ ಇದೆ. ಅದಕ್ಕೆ ಮಯಟ್ ಅನ್ನುವ ಪ್ರತ್ಯಯ ಸೇರಿಸ್ತಾರೆ. ಆದ್ದರಿಂದ ಈ ಪರಾತ್ಪರ ವಸ್ತು ಯಾವುದು, ಪರಬ್ರಹ್ಮ ವಸ್ತು, ನೀನು ಏನು ನೋಡ್ತಾ ಇದೀಯೇ, ನೀನು ಏನು ಕೇಳ್ತಾ ಇದೀಯೇ, ನೀನು ಏನು ಮಾಡ್ತಾ ಇದೀಯೇ, ನೀನು ಏನು ತಿಂತಾ ಇದೀಯೇ, ನೀನು ಏನು ಓಡಾಡ್ತಿ, ಎಲ್ಲ 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 ಪರಬ್ರಹ್ಮನೇ. ಅದನ್ನ ಪರಬ್ರಹ್ಮ ಎನ್ನುವುದಾಗಿ ಕಾಣು, ಅದರ ಮೂಲಕ ಪರಬ್ರಹ್ಮವನ್ನ ಅನುಭವಿಸು ಎಂಬುದಾಗಿ ಈ ಮಂತ್ರ ನಮಗೆ ತಿಳಿಸ್ತಾ ಇದೆ. ಸರ್ವಾ ದಿಶಃ, ಹೇಗೆ ಬೆಳಕು ಕಂಡ ಕೂಡ್ಲೆ ಸೂರ್ಯನ ಕಿರಣ ಅಂತ ನಾವು ಕಾಣ್ತೇವೆ, ಸೂರ್ಯನ ಕಿರಣದಿಂದನೇ ಇದು ಕಾಣಿಸ್ತಿದೆ ಅಂತ ಅರ್ಥ ಮಾಡ್ಕೊಳ್ತೇವೆ. ಹಾಗೆ ಯಾವ ಒಂದು ಹೂವು ನೋಡು, ಒಂದು ಬೀಜ ನೋಡು, ಒಂದು ಎಲೆ ನೋಡು, ಒಂದು ಗಿಡ ತೂಗುವುದನ್ನ ನೋಡು, ಒಂದು ಪಶು ಪಕ್ಷಿ ಕುಣಿಯುವುದನ್ನ ನೋಡು, ಒಂದು ಹಾರುವುದನ್ನ, ಯಾವುದನ್ನ ನೋಡಿದ್ರು ಪರಾತ್ಪರ ವಸ್ತು, ಪರಾತ್ಪರ ವಸ್ತು, ಪರಾತ್ಪರ ವಸ್ತುವಿನ ಲೀಲೆ, ಅದನ್ನ ನೀನು ಭಾವಿಸು. ಅದೇ ಪರಾತ್ಪರ ವಸ್ತು. ಹಾಗೆ ನೀನು ಪರಾತ್ಪರ ವಸ್ತುವನ್ನ ಅನುಭವಕ್ಕೆ ತಂದುಕೋ ಎನ್ನುವುದಾಗಿ ಋಷಿ ಈ ಮೂಲಕ ನಮಗೆ ಅದನ್ನ ತೋರಿಸ್ತಾ ಇದ್ದಾರೆ. ಆದ್ರಿಂದಲೇ ಸರ್ವಾಹ ದಿಶಃ ಊರ್ಧ್ವಂ ಅಧಶ್ಚ ತಿರ್ಯಕ್ ಪ್ರಕಾಶಯನ್, ಎಲ್ಲ ಕಡೆಯೂ ಕೂಡ ಬೆಳಕನ್ನ ಕೊಡುತ್ತಾ, ಬೆಳಕನ್ನ ಬೀರುತ್ತಾ, ಭ್ರಾಜತೆ ಯತ್ ಉ ಅನಡ್ವಾನ್, ಸೂರ್ಯನು ಹೇಗೆ ಬೆಳಗುತ್ತಾ ಇದ್ದಾನೋ ಅದೇ ರೀತಿಯಲ್ಲಿ, ಏವಂ ಅದೇ ರೀತಿಯಲ್ಲಿ, ಸಹ ದೇವಃ ವರೇಣ್ಯಃ ಭಗವಾನ್, ದೇವಃ ಬೆಳಗುತ್ತಾ ಇರುವ, ಚೈತನ್ಯಮಯನಾಗಿರುವ, ಕಾಂತಿಯುಕ್ತನಾಗಿರುವ, ಹಾಗೆ ದಿವ ಅನ್ನುವ ಧಾತುವಿಗೆ ಇದೆಲ್ಲ ಅರ್ಥ.
ಈ ಪ್ರಪಂಚದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಚೇಷ್ಟಾ ಸ್ವರೂಪ ಆಗಿರುವ ಆ ದೇವ ಇದನ್ನಲ್ಲ. ಅದಕ್ಕೆ ದೇವ ಎನ್ನುವ ಶಬ್ದಕ್ಕೆ 7-8 ಅರ್ಥ ಇದೆ. ಆ ರೀತಿಯಲ್ಲಿ ಅಂದ್ರೆ ಇದೆ ಕಾಂತಿ, ದಿವು ದ್ಯು ಕಾಂತಿ ಎನ್ನುವ ಅರ್ಥದಲ್ಲಿ ದಿವು ಲಿ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡುವಂತ, ಸೃಷ್ಟಿ ಸ್ಥಿತಿ ಲಯಗಳನ್ನ ಒಂದು ಆಟ ಎಂಬುದಾಗಿ ಮಾಡಿಕೊಂಡಿರುವಂತ, ಹಾಗೆ ಅನೇಕ ಅರ್ಥಗಳು ದೇವ ಎಂಬ ಶಬ್ದಕ್ಕಿದೆ. ಹಾಗೆ ಇರುವಂತ ಅವನು ವರೇಣ್ಯ. ವರೇಣ್ಯ ಅಂದಾಗ ಎಲ್ಲರೂ ಅಪೇಕ್ಷಿಸಬೇಕಾದವನು, ಎಲ್ಲರಿಂದಲೂ ಅಪೇಕ್ಷಿಸಲ್ಪಡಬೇಕಾದವನು. ನಂಗ್ ದೇವರಿಂದ ಏನಿಲ್ಲ ರೀ, ನಂಗೇನ್ ದೇವರಿಂದ ಆಗ್ಬೇಕಾದ್ದೇನಿಲ್ಲ, ನನ್ ಬುದ್ಧಿ, ನನ್ ಜ್ಞಾನ, ನನ್ ಶಕ್ತಿ, ನನ್ ಬಲ, ನಾ ಮಾಡ್ತೀನಿ ಅನ್ನುವಂಥವನು ಒಂದಲ್ಲ ಒಮ್ಮೆ ದೇವರನ್ನ ಆಶ್ರಯಿಸಲೇಬೇಕಾದಂಥ ಸ್ಥಿತಿಯನ್ನ ನೋಡ್ತೇವೆ. ಕೊನೆಗೆ ನನ್ ಬುದ್ಧಿ, ನನ್ ಜ್ಞಾನ, ನನ್ ಶಕ್ತಿ, ನನ್ ಬಲ, ನನ್ ವೀರ್ಯ ಅಂದ್ರೆ ಆ ಬಲ, ವೀರ್ಯ, ಶಕ್ತಿ, ಜ್ಞಾನ ಕೊಟ್ಟಿರೋನ್ ಯಾರು, ಲೋಕದಲ್ಲಿ ತಂದಿರೋನ್ ಯಾರು? ಆದ್ರಿಂದ ವರೇಣ್ಯ ಅಂದಾಗ ಆರಿಸಲ್ಪಡಬೇಕಾದವನು, ಆರಿಸಿಕೊಳ್ಳಲ್ಪಡಬೇಕಾದವನು, ಹಾಗೆ ಜಾಜ್ವಲ್ಯಮಾನವಾದ ಕಾಂತಿಯಿಂದ ಬೆಳಗುತ್ತಾ ಇರುವವನು, ಪ್ರತಿಯೊಂದು ಜೀವ ಕೋಟಿಯೊಳಗೂ ಕೂಡ ಚೈತನ್ಯ ರೂಪಿಯಾಗಿ, ಅಂತರ್ಯಾಮಿ ರೂಪಿಯಾಗಿ, ಪ್ರಾಣಕ್ಕೂ ಪ್ರಾಣನಾಗಿ ಇರುವವನು ಎಂಬ ಅರ್ಥವನ್ನ ವರೇಣ್ಯ ಶಬ್ದ ಹೇಳುತ್ತೆ. ಹಾಗಿರುವಂಥ ಭಗವಾನ್ ಅವನು ಏಕಃ ಒಬ್ಬನೇ, ಆದರೆ ಯೋನಿಸ್ವಭಾವಾನ್, ಯೋನಿಸ್ವಭಾವಗಳು ಲಕ್ಷಾಂತರ, ಮತ್ತೆ ಒಂದೊಂದು ಯೋನಿಯಲ್ಲಿ ಕೋಟ್ಯಾಂತರ, ಆದರೆ ಎಲ್ಲವನ್ನೂ ಕೂಡ ಅವನೇ ಅಧಿತಿಷ್ಠತಿ. ಆದ್ರಿಂದ ಪ್ರಪಂಚದಲ್ಲಿರುವುದೆಲ್ಲ ಏನಪ್ಪ ಒಂದೇ. ಯಾರು ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನಾಗಿದ್ದಾನೆ ಬೇರೆ ಬೇರೆ ಅಲ್ವಾ ಅಂತ ಹೇಳಿಕೊಳ್ಳುವುದಕ್ಕೆ ಬೇರೆ ಬೇರೆ ಎಂಬ ವಿಚಾರ ಇಲ್ಲ. ಆದ್ರಿಂದಲೇ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಾಗ ದ್ಯೌಸ್ಸ ಚಂದ್ರಾರ್ಕ ನಕ್ಷತ್ರ ಖಂದಿಶೋ ಭೂರ್ಮಹೋದ್ ದಧಿಹಿ ವಾಸುದೇವಸ್ಯ ವೀರ್ಯೇಣ ವಿಧೃತಾನಿ ಮಹಾತ್ಮನಃ ಸಸುರಾಸುರ ಗಂಧರ್ವಂ, ಎಲ್ಲ ನೋಡಿ ಹಿಂದಿನ ಮಂತ್ರದಿಂದ ಸಯಕ್ಷೋರಗ ರಾಕ್ಷಸಂ ಜಗದ್ವಶೇ ವರ್ತತೇದಂ ಕೃಷ್ಣಸ್ಯ, ಈ ಜಗತ್ತೆಲ್ಲ ಕೃಷ್ಣಸ್ಯ ವಶೇ ವರ್ತತೆ, ಇದಂ ಸಚರಾಚರಂ ಇಂದ್ರಿಯಾಣಿ ಮನೋ ಬುದ್ಧಿ ಸತ್ವಂ ತೇಜೋ ಬಲಂ ಧೃತಿ ವಾಸುದೇವಾತ್ಮಕಾನ್ಯಾಹುಃ ಕ್ಷೇತ್ರಂ ಕ್ಷೇತ್ರಜ್ಞ ಏವ ಚ. ಹಾಗೆ ಅಲ್ಲಿ ಹೇಳಿರುವ ಆ ಎಲ್ಲ ತತ್ವವನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ 2 ಮಂತ್ರಗಳಲ್ಲಿ. ಆದ್ರಿಂದ ಪರಮಾತ್ಮ ಎಂಬ ತತ್ವ ಏನಿದೆ, ಆ ಪರಮಾತ್ಮ ಎಂಬ ತತ್ವ ಈ ಎಲ್ಲವನ್ನ ವ್ಯಾಪಿಸಿಕೊಂಡು ವಿಶ್ವಾಂಡ ಬ್ರಹ್ಮಾಂಡವಾಗಿರುವಂಥ ಸಮಸ್ತವನ್ನು ವ್ಯಾಪಿಸಿಕೊಂಡಿದೆ. ಸಮಸ್ತದ ಅಣು ಅಣುವಿನಲ್ಲೂ ಅದೇ ತುಂಬಿದೆ, ಇದನ್ನ ನೀನು ಕಾಣು ಅನ್ನುವುದನ್ನ ಹೇಳಿ ಈಗ ಮುಂದಿನ ಮಂತ್ರ. ಯಚ್ಚ ಸ್ವಭಾವಂ ಪಚತಿ ವಿಶ್ವಯೋನಿಹಿ ಪಾಚ್ಯಾಂಶ್ಚ ಸರ್ವಾನ್ ಪರಿಣಾಮಯೇತ್ ಯಃ ಸರ್ವಮೇತತ್ ವಿಶ್ವಂ ಅಧಿತಿಷ್ಠತಿ ಏಕಃ ಗುಣಾಂಶ್ಚ ಸರ್ವಾನ್ ವಿನಿಯೋಜಯೇತ್ ಯಃ. ಮತ್ತೆ ಹಿಂದಿನ ಮಂತ್ರದ್ದೇ ಮುಂದುವರಿಕೆಯಾಗಿ ಯಾವ ಪರಮಾತ್ಮ ಒಬ್ಬನೇ ಅಂದ್ರಿ, ಇಷ್ಟು ಕೋಟಿ ಸಂಖ್ಯೆಯಲ್ಲಿ ವಸ್ತು ಇದೆ ಅಂದ್ರಿ, ಈ ಸತ್ವ ರಜಸ್ ತಮಸ್ ಅಂತ ಮೂರೇ ಇಷ್ಟೆಲ್ಲ ಆಟ ಆಡೋಕೆ ಸಾಧ್ಯ ಇಲ್ಲ ಅನ್ನುವಂತೆ ಅನ್ನಿಸಿದರೆ ಅದರ ವಿವರಣೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಚ್ಚ ಸ್ವಭಾವಂ ಪಚತಿ, ಪಚತಿ ಅಂದ್ರೆ ಬೇಯಿಸು ಅಂತ ಅರ್ಥ ಅಲ್ಲ, ಕೊಡು ಅಂತ, ಅಂದ್ರೆ ಪಾಕರೂಪವಾಗಿ, ಅಂದ್ರೆ ಸಾರ ರೂಪವಾಗಿ. ಹೇಗೆ ಈಗ ಹಾಲು, ಹಾಲಿನಲ್ಲಿ ಸಾರಭೂತವಾದದ್ದು ಘೃತ, ಅದನ್ನ ಹೇಗೆ ಅದರ ಅಣು ಅಣುವಿನಲ್ಲೂ ತುಂಬಿಟ್ಟಿದ್ದಾನೆ. ಹಿಂದೆ 2ನೇ ಅಧ್ಯಾಯದಲ್ಲೇ ನೋಡಿದ್ವಿ, ಮತ್ತೆ 3ನೇ ಅಧ್ಯಾಯದಲ್ಲಿ ಕೂಡ ಒಂದು ಬಾರಿ ಇದೇ ಉದಾಹರಣೆ ಬಂತು. ಆದ್ರಿಂದ ಪ್ರತಿಯೊಂದರಲ್ಲಿ ಒಂದು ಸಾರಭೂತ, ಆ ಸಾರಭೂತ ಪಚಿ ಅಂದ್ರೆ ಅದು ಪಾಕದಿಂದ ಆ ಒಂದು ವಸ್ತುವಿನಲ್ಲಿರುವ
ಹೇಗೆ ಈಗ ಪಾಕ ಅಂದ್ರೆ ನೋಡಿ, ಅಕ್ಕಿಯಲ್ಲಿ ಅನ್ನ ಆಗುವ ಧರ್ಮ ಇದೆ. ಬರೀ ಅಕ್ಕಿನೇ ಇಟ್ಬಿಟ್ರೆ ಅದು ಅನ್ನ ಆಗಲ್ಲ. ಆ ಅಕ್ಕಿ ಅನ್ನದ ಧರ್ಮವನ್ನ ವಿಕಾಸಗೊಳಿಸ್ಕೊಳ್ಬೇಕಲ್ಲ. ಹಾಗೆ ವಿಕಾಸಗೊಳಿಸಿಕೊಳ್ಳುವುದಕ್ಕೆ ಏನು ಬೇಕು? ಪ್ರಕಾಶ ಇತ್ಯಾದಿಗಳು ಬೇಕಲ್ಲ. ಅದನ್ನ ಕೊಟ್ಟು ಅದು ವಿಕಾಸಗೊಳ್ಳುವಂತೆ ಮಾಡ್ತಾನಲ್ಲ. ಅಂದ್ರೆ ಒಳಗಿರುವುದು ವಿಕಾಸಗೊಳ್ಳುವ. ಇದಕ್ಕಿಂತ ಇನ್ನೂ ಸ್ಪಷ್ಟ ಆಗುದಾದ್ರೆ ಬೀಜ. ಬೀಜದ ಒಳಗಡೆ ಮರ ಇದೆ, ಗಿಡ ಇದೆ, ನಮಗ್ ಕಾಣ್ತಾ ಇಲ್ಲ. ಅದು ವಿಕಾಸಗೊಳ್ಳುವಂತೆ ಮಾಡ್ತಾನಲ್ಲ, ಅದನ್ನ ಪಚತಿ ಅನ್ನುವ ಶಬ್ದ ಹೇಳ್ತಿದೆ. ಆದ್ರಿಂದ ಯಹ, ಯತ್ ಅಂದ್ರೆ ಇಲ್ಲಿ ಯಹ ಅಂತ ತಗೊಳ್ಬೇಕು. ಸ್ವಭಾವಂ ಪಚತಿ. ಪ್ರತಿಯೊಂದು ವಸ್ತು, ವ್ಯಕ್ತಿ ಎಲ್ಲೂ ಕೂಡ ಬೇರೆ ಬೇರೆ ಗುಣ ಸ್ವಭಾವಗಳಿದೆ. ಅಗ್ನಿ ಅಂದ್ರೆ ಸುಡುವಿಕೆ ಇದೆ, ಸೂರ್ಯ ಅಂದ್ರೆ ಬೆಳಗುವಿಕೆ ಇದೆ, ಹಾಗೆ ಜಲ ಅಂದ್ರೆ ತಣುಪಾಗಿರುವಿಕೆ ಇದೆ. ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಒಂದೊಂದು ವಿಶಿಷ್ಟವಾದ ಗುಣಧರ್ಮಗಳು ಇದೆ. ಆ ವಿಶಿಷ್ಟವಾದ ಗುಣಧರ್ಮಗಳು ಅದರಲ್ಲಿ ವಿಕಾಸಗೊಳ್ಳುವಂತೆ ಮಾಡೋದು. ಎಚ್ಚ ಸ್ವಭಾವಂ ಪಚತಿ. ಯಾರವನು? ವಿಶ್ವಯೋನಿಹಿ. ವಿಶ್ವವನ್ನೇ ಈ ಒಂದು ವಿಕಾಸದಕ್ಕೆ ಕ್ಷೇತ್ರವಾಗಿ ಇಟ್ಕೊಂಡಿದ್ದಾನೆ, ವಿಶ್ವವನ್ನೇ ಮೂಲವಾಗಿ ಇಟ್ಕೊಂಡಿದ್ದಾನೆ. ವಿಶ್ವ ರೂಪದಲ್ಲಿ ಪಚತಿ, ವಿಶ್ವವೇ ಆಗುವಂತೆ ಪಚತಿ. ಹೀಗೆ ಎರಡು ರೂಪದಲ್ಲಿ. ಆದ್ಮೇಲೆ ಪಾಚ್ಯಾನ್, ಪಾಚ್ಯಾನ್ ಸರ್ವಾನ್. ಈ ಸತ್ವ ರಜಸ್ ತಮಸ್, ಈ ಮೂರು ಗುಣಗಳಿಂದ ಏನೆಲ್ಲ ಆಯ್ತು? ಮಹತ್ತತ್ವವಾಯ್ತು, ಮತ್ತೆ ವೈಕಾರಿಕ ತೈಜಸ ತಾಮಸ, ಅಧಿಷ್ಠಾತೃ ದೇವತೆ, ಪಂಚಭೂತ ಪಂಚ ತನ್ಮಾತ್ರ, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಇತ್ಯಾದಿಗಳಿಂದೊಡಗೂಡಿದ ಇಡೀ ವಿಶ್ವಾಂಡ ಬ್ರಹ್ಮಾಂಡದ ನಿರ್ಮಿತಿ. ಅದೆಲ್ಲ ಪಾಚ್ಯಾನ್. ಹಾಗೆ ಪಾಚ್ಯಾನ್ ಸರ್ವಾನ್, ಆ ಎಲ್ಲವನ್ನು ಪರಿಣಾಮಯೇತು ಯಹ, ಯಾರು ಪರಿಣಾಮವಾಗುವಂತೆ ಮಾಡುವನು. ಈಗ ಉದಾಹರಣೆಗೆ ಪ್ರಪಂಚದಲ್ಲಿ ಎಣ್ಣೆ ಇದೆ. ಎಣ್ಣೆ ಯಾವುದರ ಪರಿಣಾಮ? ಬೀಜದ ಪರಿಣಾಮ. ಬೀಜದ ಒಳಗಡೆ ಎಣ್ಣೆ ಅಂಶ ಇದ್ದಾಗ, ಆದ್ರಿಂದ ಈಗ ತಿಲ, ಕೊಬ್ಬರಿ, ಕಡಲೆ, ಇವುಗಳನ್ನೆಲ್ಲ ಆ ಕಡಲೆಯನ್ನ ಎಣ್ಣೆಯ ರೂಪಕ್ಕೆ ತಂದವನು, ಕೊಬ್ಬರಿಯನ್ನ ಎಣ್ಣೆಯ ರೂಪಕ್ಕೆ ತಂದವನು. ಹಾಗೆ ಪಾಚ್ಯಾನ್ ಸರ್ವಾನ್ ಪರಿಣಾಮಯೇತ್, ಪರಿಣಾಮಗೊಳ್ಳುವಂತೆ. ಆ ರೂಪದಿಂದ ಮತ್ತೊಂದು ರೂಪ ತಳೆಯೋದಷ್ಟೇ, ಎಲ್ಲೂ ನಾಶ ಇಲ್ಲ, ಎಲ್ಲೂ ನಾಶ ಇಲ್ಲ. ಒಂದು ಕಡ್ಲೆಕಾಯಿ ಕೆಜಿ ಕಡ್ಲೆಕಾಯಿ ಬೀಜನ ಬೇಯಿಸಿ ತಿರುವಿ ಎಣ್ಣೆ ತೆಗೆದ್ರೆ ಎಣ್ಣೆ ಬಂದಿದ್ದು ಅರ್ಧ ಲೀಟರೇ ಇರಬಹುದು. ಆದ್ರೆ ಆ ಅರ್ಧ ಲೀಟರ್ ಎಣ್ಣೆ ಬಂದಿರುವಂತಹ ಹಿಂಡಿ ಇತ್ಯಾದಿ ಎಲ್ಲವನ್ನೂ ತೂಕ ಮಾಡಿದ್ರೆ ಆ 1 ಕೆಜಿ ಈಕ್ವಲ್ ಆಗ್ಲೇಬೇಕು, ಎಲ್ಲೂ ಹೋಗಲ್ಲ. ರೂಪ, ಹಿಂಡಿ ರೂಪದಲ್ಲಷ್ಟು, ಎಣ್ಣೆ ರೂಪದಲ್ಲಷ್ಟು, ಈ ಜಲ ರೂಪದಲ್ಲಿ ಅಂದ್ರೆ ನೀರ ಆಗಿ ಬರುತ್ತಲ್ಲ, ಆ ರೂಪದ ಒಟ್ಟಿನಲ್ಲಿ ಏನು ಪರಿಣಾಮ ಇತ್ತೋ, ಏನು ಪ್ರಮಾಣ ಇತ್ತೋ, ಆ ಪ್ರಮಾಣ ಪರಿಣಾಮಗಳಲ್ಲಿ ವಿಭಜಿತ ಆಯ್ತು. ಹಿಂಡಿಗಷ್ಟು, ಎಣ್ಣೆಗಷ್ಟು, ಈ ರೀತಿಯಾಗಿ ವಿಭಜಿತ ಆಯ್ತು. ಆದ್ರೆ ಪ್ರಮಾಣ ಮಾತ್ರ ವ್ಯತ್ಯಾಸ ಆಗಲಿಲ್ಲ. ಹಾಗೆ ಸರ್ವಾನು ಪಾಚ್ಯಾನ್ ಪರಿಣಾಮಯೇತ್. ಬೀಜವನ್ನ ಮೊಳಕೆಯಾಗಿ ಮಾಡುವವನು, ಮೊಳಕೆಯಾದದ್ದನ್ನ ಸಣ್ಣ ಒಂದು ಕಾಂಡದಿಂದ ಮೇಲೆ ಬರುವಂತೆ ಮಾಡುವವನು, ಅದರಿಂದ ಎಲೆಗಳಾಗುವಂತೆ ಮಾಡುವವನು, ಎಲೆಗಳಿಂದ ದೊಡ್ಡ ದೊಡ್ಡ ಕೊಂಬೆಗಳಾಗಿ ಬೆಳೆಯುವಂತೆ ಮಾಡುವವನು, ಬೆಳೆದ ಕೊಂಬೆಗಳಲ್ಲಿ ಹೂವು ಬರುವಂತೆ ಮಾಡುವವನು, ಹೂವಿನಲ್ಲಿ ಹೀಚು ಬರುವಂತೆ ಮಾಡುವವನು, ಹೀಚು ಕಾಯಾಗುವಂತೆ ಮಾಡುವವನು. ನೋಡಿ ಎಷ್ಟು ಪರಿಣಾಮ, ಅಂದ್ರೆ ರೂಪಗಳಲ್ಲಿ ಎಷ್ಟು ಬದಲಾವಣೆ. ಆ ಎಲ್ಲ ಪರಿಣಾಮವೂ ಕೂಡ ಸರ್ವಮೇತತ್, ಆ ಎಲ್ಲವದರಲ್ಲೂ ಕೂಡ ಏಕಃ ಅಧಿತಿಷ್ಠತಿ, ಅವನೇ ಇದ್ದಾನೆ, ಅವನೇ ಇದ್ದಾನೆ, ಅವನೇ ಇದ್ದಾನೆ. ಆದ್ರಿಂದಲೇ ಗೀತಾಚಾರ್ಯ ಹೇಳುವಾಗ, ನಿನಗೆ ಯಾವ ರೂಪ ಇಷ್ಟನೋ, ಯಾವ ಗುಣ ಇಷ್ಟನೋ, ಯಾರು ಇಷ್ಟನೋ ಅದನ್ನೇ ನೀನು ದೇವರು ಅಂತ ಭಾವಿಸಿಕೊಂಡು ಆರಾಧಿಸಪ್ಪ. ಆದ್ರಿಂದಲೇ ಶ್ರೀರಾಮಕೃಷ್ಣರು ಕೂಡ ಒಬ್ಬ ತಾಯಿಗೆ ತನಗೆ ಧ್ಯಾನ ಮಾಡಕ್ಕಾಗ್ತಾ ಇಲ್ಲ,
ಭಗವಂತನನ್ನ ಆಶ್ರಯಿಸೋದಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ನಿನಗೆ ಯಾವುದರಲ್ಲಿ ಪ್ರೀತಿಮ್ಮ? ಮೊಮ್ಮಗು. ಹಾಗಾದ್ರೆ ಮೊಮ್ಮಗುವಿಗೆ ಮಾಡುವ ಎಲ್ಲ ಕೆಲಸವನ್ನ ದೇವರ ಕೆಲಸ ಅನ್ಕೊಳ್ಳಿಮ್ಮ. ಆ ರೀತಿಯಲ್ಲಿ ಸರ್ವಮೇತತ್, ಈಗ ಒಂದು ಬೀಜದ ವಿಕಾಸ ಹೇಳಿದ್ವಲ್ಲ, ಹಾಗೆ ಪ್ರತಿಯೊಂದು ಜೀವದ ವಿಕಾಸ, ಪ್ರತಿಯೊಂದು ಈಗ ಇದು ಇವತ್ತು ಈ ಶರೀರ ಪಡೆದಿರಬಹುದು. ಈ ಶರೀರ ಪಡೆಯುವ ಮುನ್ನ ಏನೇನಾಗಿತ್ತು, ಈ ಶರೀರ ಬಿದ್ದೋದ ಮೇಲೆ ಏನೇನಾಗುತ್ತೆ, ಆ ಎಲ್ಲವನ್ನು ಕೂಡ. ಆದ್ರಿಂದಲೇ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಾಗ ಉತ್ಪತ್ತಿಂ ಪ್ರಲಯಂಚೈವ ಭೂತಾನಾಂ ಆಗತಿಂ ಗತಿಂ, ಅಂದ್ರೆ ಸೃಷ್ಟಿ ಯಾವಾಗ ಆಗ್ಬೇಕು, ಯಾವಾಗ ಲಯ ಆಗ್ಬೇಕು, ಇದು ಹೋಲ್ಸೇಲ್ಗೆ. ಇನ್ನು ಇಂಡಿವಿಜುವಲ್ ಒಬ್ಬೊಬ್ಬನಿಗೆ ಯಾವಾಗ ಅವನು ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು, ಯಾರು ಅವನಿಗೆ ತಂದೆ ತಾಯಿ ಆಗಬೇಕು, ಯಾವ ಮನೆಯಲ್ಲಿ ಅವನು ಬದುಕಬೇಕು, ಪ್ರತಿಯೊಂದು ಅದೆಲ್ಲವನ್ನು ವೇತ್ತಿ. ಉತ್ಪತ್ತಿಂ ಪ್ರಲಯಂಚೈವ, ಹಾಗೆ ಜೀವಾನಾಂ ಆಗತಿಂ ಗತಿಂ, ಯಾವಾಗ ಯಾವ ಜೀವ ಯಾವ ಶರೀರವನ್ನ ಪ್ರವೇಶಿಸಬೇಕು, ಆ ಶರೀರದಲ್ಲಿ ಎಷ್ಟು ಕಾಲ ಇರಬೇಕು, ಆ ಶರೀರ ಬಿಟ್ಟ ಮೇಲೆ ಮತ್ತೆ ಯಾವ ಶರೀರ ತಳಿಬೇಕು, ಇದೆಲ್ಲ ಪರಿಣಾಮನೇ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಪರಿಣಾಮಯೇದ್ಯಃ, ಈ ಎಲ್ಲವನ್ನೂ ವೇತ್ತಿ ತಿಳ್ಕೊಂಡಿದ್ದಾನೆ. ಹಾಗೆ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನ್ ಇತಿ ಎಂಬುದಾಗಿ ವಿಷ್ಣು ಪುರಾಣ ಹೇಳುತ್ತೆ. ಹಾಗೆ ಆ ಭಗವಂತ ಯಾರಿದ್ದಾನೆ, ಅವನಿಗೆ ಇದು ಒಂದೇ ಜೀವನ, ಎಷ್ಟು ಕೋಟಿ ಸಂಖ್ಯೆ ಮಾನವ ಜೀವ, ಎಷ್ಟು ಕೋಟಿ ಸಂಖ್ಯೆ ಇರುವೆ ಮುಂತ ಕೋಟಿ ಕೋಟಿ ಲೆಕ್ಕ ಇಲ್ಲ. ಆದರೆ ಪ್ರತಿಯೊಂದರ ಉತ್ಪತ್ತಿಯನ್ನು ಪರಿಣಾಮವನ್ನು ಯಾವ ಯಾವ ಹಂತದಲ್ಲಿ ಏನೇನಾಗಬೇಕು ಅನ್ನುವುದನ್ನು ಎಲ್ಲವನ್ನೂ ಕೂಡ ಅಧಿತಿಷ್ಠತಿ, ತನ್ನ ನಿಯಮನದಲ್ಲಿಟ್ಟಿದ್ದಾನೆ, ಅದರಂತೆ ಅದನ್ನ ನಡೆಸ್ತಾ ಹೋಗ್ತಾನೆ. ಆದರೆ ಅಲ್ಲಿ ತನ್ನ ಸ್ವಾತಂತ್ರ್ಯ ಅನ್ನುವುದನ್ನು ಅವನು ಬಳಸೋದಿಲ್ಲ. ಅವನು ತನ್ನ ಸ್ವಾತಂತ್ರ್ಯ ಬಳಸಬೇಕಾದ್ರೆ ಜೀವಿಗಳು ಅವನಿಗೆ ಮೊರೆ ಹೋಗ್ಬೇಕು. ನಾನು ಮಾಡಿದ ಕರ್ಮ, ನಾನು ಮಾಡಿದ ಕರ್ಮಕ್ಕೆ ತಕ್ಕ ಫಲ, ಆ ಫಲವನ್ನ ಪರಿಣಾಮ ಮಾಡಿ ನನಗೆ ದೊರಕಬೇಕಾದ ಜೀವ, ದೇವರೇ ಇದು ನನಗೆ ಬೇಡ, ನಾನು ಮಾಡಿದ ಪ್ರತಿಯೊಂದನ್ನು ನಿನ್ನ ಪದತಲಕ್ಕೆ ಹಾಕೋ. ಆದ್ರಿಂದಲೇ ಶ್ರೀರಾಮಕೃಷ್ಣರು, ಅಮ್ಮ ತೆಗೆದುಕೋ ಈ ಪುಣ್ಯವನ್ನು, ಅಮ್ಮ ತೆಗೆದುಕೋ ಈ ಪಾಪವನ್ನು, ಅಮ್ಮ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕರುಣಿಸು, ಅಮ್ಮ ತೆಗೆದುಕೋ ಈ ಧರ್ಮವನ್ನು, ಅಮ್ಮ ತೆಗೆದುಕೋ ಈ ಅಧರ್ಮವನ್ನು. ಹಾಗೆ ಎಲ್ಲವನ್ನೂ ಅರ್ಪಣೆ ಮಾಡಿ ಬಿಟ್ಟಾಗ ಮಾತ್ರ ಜೀವದ ಗತಿಯಲ್ಲಿ ವ್ಯತ್ಯಾಸ ಆಗಬಹುದೇ ಹೊರತು ಇಲ್ಲ ಅಂದ್ರೆ ಜೀವಗಳು ಯಾವ ಯಾವ ಈ ಶರೀರದೊಳಗೆ ಕೆಲಸಗಳನ್ನ ಮಾಡ್ತಾ ಇದೆ, ಅದರದರ ಪರಿಣಾಮವಾದ ರೂಪವನ್ನ ಅದು ಪಡೀಲೇಬೇಕು. ಕಡ್ಲೆಕಾಯಿ ಬೀಜ ತಂದು ನೀರೊಳಗೆ ಹಾಕಿ ಕುದಿಸಿ ಬಿಟ್ಟ ಮೇಲೆ, ಅದನ್ನ ರುಬ್ಬಿ ಬಿಟ್ಟ ಮೇಲೆ, ಅದನ್ನ ಮತ್ತೆ ಕುದಿಸಿದ ಮೇಲೆ ಏನೇನ್ ರೂಪ ತಳಿಲೇಬೇಕು. ಹಿಂಡಿ ರೂಪ ತಳಿಲೇಬೇಕು, ಎಣ್ಣೆ ರೂಪ ಆ ರೂಪಗಳದು ಬರ್ಲೇಬೇಕು. ಆ ರೀತಿಯಲ್ಲಿ ಜೀವಗಳು ಮಾಡುವ ಪ್ರತಿಕ್ರಿಯೆಗಳು ಕೂಡ ಸರ್ವಮೇತತು ವಿಶ್ವಂ, ಅದೇ ವಿಶ್ವ. ಪ್ರತಿಯೊಂದು ವಿಶ್ವವೇ. ಆ ವಿಶ್ವದ ಪ್ರತಿಯೊಂದನ್ನು ಕೂಡ ಅಧಿತಿಷ್ಠತಿ. ವಿಶ್ವ ಎಂಬುದು ಪರಿಣಾಮ ರೂಪ. ಹಾಗೆ ಪರಿಣಾಮ ರೂಪವಾದ ಏತತ್ ವಿಶ್ವಂ, ಈ ವಿಶ್ವ ಪರಿಣಾಮ ಯಾವುದರದು? ಸತ್ವರಜಸ್ತಮಸ್ಸಿನ ಪರಿಣಾಮ. ಆದ್ರಿಂದಲೇ ಗೀತಾಚಾರ್ಯ ಹೇಳ್ತಾನೆ ಅಂತ ನೆನ್ನೆ ನೋಡಿದ್ವಿ. ಏನದು? ಪೃಥ್ವ್ಯ ತೇಜೋ ವಾಯುವಾಕಾಶ ಇತೀಯಂ ಭಿನ್ನಾ ಪ್ರಕೃತಿರಷ್ಟಧಾ ಅಪರೇಯಂ ಪ್ರಕೃತಿ. ಅದೆಲ್ಲ ನೆನ್ನೆ ನಾವು ನೋಡಿದ್ದೇವೆ. ಹಾಗೆ ಇರುವಂತ ಈ ಎಲ್ಲವೂ ಕೂಡ ವಿಶ್ವವಾಗಿ ರೂಪುಗೊಳ್ಳುತ್ತಲ್ಲ. ಹಾಗೆ ವಿಶ್ವವಾಗಿ ರೂಪುಗೊಳ್ಳುವಾಗ ಆ ಪರಿಣಾಮವಾದ ಪ್ರತಿ ಹಂತದಲ್ಲಿ, ಪ್ರತಿ ಹೆಜ್ಜೆಯಲ್ಲಿ ಅವನೇ ಅವನೇ ಅವನೇ, ಎಲ್ಲೂ ಅವನು ಬಿಟ್ಟು ಹೋಗ್ಲಿಲ್ಲ. ಅವನ ಗುಣಧರ್ಮ ಎಲ್ಲೂ ಬಿಟ್ಟು ಹೋಗ್ಲಿಲ್ಲ. ಈಗ ಉದಾಹರಣೆಗೆ ಬೀಜದಲ್ಲಿ ಎಣ್ಣೆ ಧರ್ಮ ಇದ್ರೆ, ಹಿಂಡಿನ ನೀವು ಚೆನ್ನಾಗಿ ಹಿಂಡಿ ಹಾಕಿದ್ರು
ಹಿಂಡಿ ಒಳಗೂ ಎಣ್ಣೆ ಧರ್ಮ ಇದ್ದೇ ಇರುತ್ತೆ. ಆದ್ರಿಂದಲೇ ಹಿಂಡಿ ತಿಂದ ಹಸು ಕೊಡುವ ಹಾಲಿನಲ್ಲಿ ಜಿಡ್ಡಿನ ಅಂಶ ಘನವಾಗಿರುತ್ತೆ. ಹಾಗೆ ಅಂದ್ರೆ ಆ ಎಣ್ಣೆ ಜಿಡ್ಡಿನ ತತ್ವ ಬಿಟ್ಟೋಗ್ಲಿಲ್ಲ. ನೀವು ತಿರುವಿದ್ರಲ್ಲ ಒರಳು, ಅಲ್ಲೂ ಎಷ್ಟೇ ತೊಳೆದಿದ್ರು ಜಿಡ್ಡಿನ ಅಂಶ ಇದ್ದೇ ಇದೆ. ಒರಳು ಕಲ್ಲಿಗೆ ಹಾಕಿದ್ದಂತ ಕೊರಡು ಅಥವಾ ಕಲ್ಲು, ಅದಕ್ಕೆ ಜಿಡ್ಡು ಇದ್ದೇ ಇದೆ. ಹಾಗೆ ತೆಗೆದ ಎಣ್ಣೆಯಲ್ಲಂತೂ ಹಾಗೆ ಯಾವ ಪರಿಣಾಮ ಆಗಿರಲಿ, ರೂಪದಲ್ಲಿ ಯಾವ ಪರಿವರ್ತನೆ ಆಗಿರಲಿ, ಅದರ ಮೂಲ ಸ್ವರೂಪ ಏನು, ಅದು ಬಿಟ್ಟು ಹೋಗಲ್ಲ. ಏತತ್ ವಿಶ್ವಂ ಸರ್ವಮೇತತ್, ಯಾವ ಯಾವುದು ಸತ್ವರಜಸ್ತಮೋ ಗುಣಾತ್ಮಕವಾದ ಪ್ರಕೃತಿಯ ಪರಿಣಾಮವಾಗಿದೆಯೋ, ಆದ್ರಿಂದಲೇ ಗೀತಾಚಾರ್ಯ 3 ಅಧ್ಯಾಯಗಳಲ್ಲಿ ಸತ್ವರಜಸ್ತಮೋ ಗುಣಗಳ ರೂಪವನ್ನ ಹೇಳ್ತಾ ಆಹಾರ, ಬುದ್ಧಿ, ಸಂಸ್ಕಾರ, ತಪಸ್ಸು, ಜ್ಞಾನ ಎಲ್ಲವನ್ನೂ ಕೂಡ ಮೂರು ವಿಧವಾಗಿ ವಿಂಗಡಿಸಿ ಆ 3 ವಿಧವಾದ ಗುಣಧರ್ಮಗಳನ್ನ ಹೊತ್ತಿರುವ ಜೀವಗಳನ್ನ ಆಸುರಿ, ದೈವಿ, ಮಾನವ ಈ ರೂಪಗಳಾಗಿ ವಿಭಜಿಸಿ, ಹೀಗೆ ಏನೇನು ಗುಣ ಸ್ವಭಾವಗಳಿದೆ ಅದೆಲ್ಲವನ್ನು ಮತ್ತೆ ಮತ್ತೆ ತೋರಿಸುವ ಉದ್ದೇಶ ಏನು? ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈಃ ಯದೇಭಿಃ ತ್ರಿಭಿಃ ಗುಣೈಃ ಮುಕ್ತಂ. ಆದ್ರಿಂದ ಬ್ರಹ್ಮನೇ ಆಗಿದ್ರು, ವಿಷ್ಣುನೇ ಆಗಿದ್ರು, ಈ ರುದ್ರನೇ ಆಗಿದ್ರು, ಯಾರು ಈ 3 ಗುಣಗಳ ಪ್ರಭಾವದಿಂದ ಹೊರತಲ್ಲ. ಯಾರು ಹೊರತು? ಪರಾತ್ಪರ ವಸ್ತು ಒಂದು ಮಾತ್ರ. ಅದು ಎಲ್ಲ ಮಾಡ್ತಿದ್ರು, ನ ಕರೋತಿ ನ ಲಿಪ್ಯತೆ, ಮಾಡ್ತಾ ಇದ್ರು ಮಾಡದೇ ಇರುತ್ತೆ, ಮಾಡಿದ್ದು ಫಲರೂಪ ಇದ್ರು ಅದ ಕಂಟದೆ ಅದು ಇರುತ್ತೆ. ಆದ್ರಿಂದಲೇ ಸುಖ ದುಃಖಾದಿ ಉಭಯ ಸಂವೇದನಾ ಶೂನ್ಯವಾದದ್ದು ಅದಾಗಿರುತ್ತೆ. ಆ ರೀತಿಯಾದಂಥ ವಸ್ತು ಇದೆಯಲ್ಲ, ಅದು ಅಧಿತಿಷ್ಠತಿ ಏಕಃ ಸರ್ವಾನ್ ಗುಣಾಂಶ್ಚ. ಗುಣಗಳು ಎಷ್ಟು ಗುಣಗಳು, ಎಷ್ಟು ಪರಿಣಾಮಗಳಿದೆಯೋ ಅಷ್ಟು ಗುಣಗಳು. ಅಂದ್ರೆ ಈಗ ಬೆಂಕಿ ಅಂತ ಇದ್ರೆ, ಬೆಂಕಿ ಎನ್ನುವುದು ಒಂದೇ ಸುಡೋ ಗುಣ. ಆ ಸುಡೋದ್ರಲ್ಲಿ ಈಗ ಒಂದು ಸಣ್ಣ ಹುಲ್ಲು ಕಡ್ಡಿಯ ತುದಿ, ಹಾಗೆ ಕೊರಡು, ದೊಡ್ಡ ಮರ, ಇವುಗಳ ವಿಸ್ತಾರದಲ್ಲಿ ಎಷ್ಟೇ ದೊಡ್ಡದರಲ್ಲಿದ್ರೂ ಸುಡುತ್ತೆ ಅನ್ನೋದು ಕಾಮನ್. ಆದ್ರೆ ಸಣ್ಣ ಒಂದು ಚುಕ್ಕಿ ತರ ಸುಟ್ಟಿದ್ದು, ಹಾರಿದ ಆ ಪೂರ್ತಿ ಶರೀರವನ್ನೇ ಸುಟ್ಟಿದ್ದು, ಹೀಗೆ ಬೇರೆ ಬೇರೆ ಗುಣಧರ್ಮಗಳಿದೆಯಲ್ಲ. ಅಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ಅಂದ್ರೆ ಈಗ ಹುರುಳಿಕಾಯಲ್ಲಿ ಒಂದು ಗುಣ, ಬದನೆಕಾಯಲ್ಲಿ ಒಂದು ಗುಣ, ಬೆಂಡೆಕಾಯಲ್ಲಿ ಒಂದು ಗುಣ, ಕುಂಬಳಕಾಯಲ್ಲಿ ಒಂದು ಗುಣ, ಬೂದುಗುಂಬಳದಲ್ಲೊಂದು, ಸಿಗುಂಬಳ, ಹೀಗೆ ಪ್ರತಿಯೊಂದು ಪದಾರ್ಥದಲ್ಲೂ ಏನೇನು ವಿಭಿನ್ನ ಗುಣಗಳು, ಪ್ರತಿಯೊಂದು ಪದಾರ್ಥಕ್ಕೂ ವಿಭಿನ್ನ ಆಕಾರ, ಪ್ರತಿಯೊಂದು ಪದಾರ್ಥಕ್ಕೂ ವಿಭಿನ್ನ ರುಚಿ. ಈ ಪರಿಣಾಮಗಳೇನಿದೆ ಆ ಸರ್ವಾನ್ ಗುಣಾನ್ ವಿನಿಯೋಜಯೇತ್. ಯಾರು ನಿರ್ಮಾಣ ಮಾಡಿದ್ದು ಅಂದ್ರೆ ಪರಮಾತ್ಮನೇ. ಆದ್ರಿಂದಲೇ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಪರಮಾತ್ಮ ಮೂಲವನ್ನ ಶಾಸ್ತ್ರಗಳು ಹೇಳುತ್ತೆ. ಈಗ ನೋಡಿ, ಇದಕ್ಕೆ ಮೂಗು ಅಂತ ಕರೆದವ್ರು ಯಾರು? ನಾವು ಪಾಪಗ್ ಹೇಳ್ಕೊಡ್ತೀವಿ, ನಮ್ಗೆ ನಮ್ಮಮ್ಮ ಅಪ್ಪ ಅವ್ರಿಗೆ ಅವರಮ್ಮ ಅಪ್ಪ, ಆದ್ರೆ ಮೂಲ ಎಲ್ಲಿ? ಆದ್ರಿಂದ ಇದಿದಕ್ಕೆ ಇದಿದು ಹೆಸರು ಎನ್ನುವ ನಿರ್ಣಯ, ಇದಿದಕ್ಕೆ ಇದಿದು ರೂಪ ಎನ್ನುವ ನಿರ್ಣಯ, ಅದೆಲ್ಲವನ್ನ ನಿಯಮನ ಯಾರು ಮಾಡ್ತಿದನೋ ಅವನೇ ಬ್ರಹ್ಮ, ಅವನೇ ಪರಬ್ರಹ್ಮ, ಅವನೇ ಈ ಎಲ್ಲ ವಿಶ್ವಾಂಡ ಬ್ರಹ್ಮಾಂಡದ ರೂಪಗಳಾಗಿದ್ದರೂ ಈ ಎಲ್ಲ ವಿಶ್ವಾಂಡ ಬ್ರಹ್ಮಾಂಡಗಳ ರೂಪಾತೀತನಾಗಿ ಇರುವವನು ಎನ್ನುವುದನ್ನ ಈ ಮಂತ್ರಗಳು ಹೇಳ್ತಾ ಇದೆ. ಅದನ್ನೇ ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಸ್ವಲ್ಪ, 9ನೇ ಅಧ್ಯಾಯದಲ್ಲಿ ಸ್ವಲ್ಪ, 14ನೇ ಅಧ್ಯಾಯದಲ್ಲಿ ಸುಮಾರು ಪರಮಾತ್ಮ ಈ 2-3 ಶ್ಲೋಕಗಳಲ್ಲಿ ಹೇಳಿರುವ ವಿಚಾರವನ್ನ ಅಲ್ಲಿ ವಿವರಿಸಿ ಹೇಳ್ತಾನೆ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ. ನನ್ನದೇ ಆದ ಪ್ರಕೃತಿ, ಅದನ್ನ ನಾನು ಅವಲಂಬಿಸಿಕೊಂಡು ಅಂದ್ರೆ ಅದರ ಮೂಲಕವಾಗಿ ಎಲ್ಲವನ್ನ ಭೂತಗ್ರಾಮಮಿಮಂ, ಪಂಚಭೂತಗಳು, ಅದರ ಪಂಚಭೂತ ಪಂಚ ತನ್ಮಾತ್ರಾದಿಗಳಿಂದ ಕೋಟಿ ಕೋಟಿ ಸಂಖ್ಯೆಯ ಜೀವಗಳು, ಕೃತ್ಸ್ನಂ ಅವೆಲ್ಲ. ಆದ್ರೆ ಅವಶಂ, ಯಾರು ತಮ್ಮ ತಮ್ಮ ವಶದಲ್ಲಿಲ್ಲ. ಯಾರು ಯಾರ ವಶದಲ್ಲಿದ್ದಾರೆ? ಪ್ರಕೃತಿಯ ವಶದಲ್ಲಿದ್ದಾರೆ. ಪ್ರಕೃತಿ ಯಾರ ವಶದಲ್ಲಿ? ಪರಮಾತ್ಮನ ವಶದಲ್ಲಿ. ಆದ್ರಿಂದ ಪರಮಾತ್ಮ
ಪ್ರಕೃತಿ ಪರಮಾತ್ಮನ ಪ್ರಕೃತಿಯನ್ನ ತನ್ನ ವಶದಲ್ಲಿಟ್ಕೊಂಡು ಪ್ರಕೃತಿಯಿಂದ ನಿರ್ಮಾಣವಾದ ಈ ಎಲ್ಲವನ್ನೂ ನಿಯಮನ ಮಾಡ್ತಾ ಇದ್ದಾನೆ. ಆದ್ರಿಂದಲೇ ವಿನಿಯೋಜಯೇತ್, ಆದ್ರಿಂದಲೇ ಮಯಾಧ್ಯಕ್ಷೇಣ ಅಂತ ಅವನೇ ಹೇಳ್ತಾನೆ. ಪ್ರಕೃತಿ ಸೂಯತೆ ಸಚರಾಚರಂ. ಅವನು ಈ ಎಲ್ಲದರ ಮೂಲದಲ್ಲಿ ನಿಂತಿದ್ದು ಹೀಗಾಗ್ಬೇಕು ಇದಾಗ್ಬೇಕು ಆ ರೀತಿಯಾದ ಒಂದು ವ್ಯವಸ್ಥೆಯನ್ನ ಮಾಡುವವನಾಗಿದ್ದಾನೆ. ಆದ್ರಿಂದಲೇ ತ್ರಿಭಿಹಿ ಗುಣಮಯೈಹಿ ಭಾವೈಹಿ ಏಭಿಹಿ ಸರ್ವಮಿದಂ ಜಗತ್ ಮೋಹಿತಂ ಎಂಬ ಮಾತನ್ನ ಗೀತೆಯಲ್ಲಿ ಅವನು ಹೇಳ್ತಾನೆ. ಆದ್ರಿಂದ ಆದ್ರೆ ಇದು ಅರ್ಥ ಆಗದೆ ಇರೋದಕ್ಕೆ ಆ ಗುಣಗಳ ಒಂದು ಭಾವ ನನ್ನ ಮೇಲೆ ಆಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಇರೋದಕ್ಕೆ ಕಷ್ಟ. ಏನು ಕಾರಣ ಅಂದ್ರೆ ಪ್ರಕೃತಿನೇ. ಆದ್ರಿಂದ ಎಚ್ಚ ಸ್ವಭಾವಂ ಪಚತಿ ವಿಶ್ವಯೋನಿಹಿ, ಯಾರು ವಿಶ್ವವನ್ನ ಯೋನಿಯಾಗಿ ಹೊಂದಿ ಅಂದ್ರೆ ಕಾರಣವಾಗಿ, ವಿಶ್ವವನ್ನ ಮೂಲವಾಗಿ, ಈ ಎಲ್ಲ ವಿಶ್ವದಲ್ಲಿ ಎಷ್ಟು ವಸ್ತುಗಳಿದೆಯೋ, ಎಷ್ಟು ಜೀವಕೋಟಿಗಳಿದೆಯೋ, ಎಷ್ಟು ಪದಾರ್ಥಗಳಿದೆಯೋ, ಎಷ್ಟು ನಾಮರೂಪಗಳಿದೆಯೋ, ಎಲ್ಲದರಲ್ಲೂ ಕೂಡ ಸ್ವಭಾವವನ್ನ ಬಿತ್ತಿದವನು ಅವನೇ. ಆನಂತರ ಆ ಸ್ವಭಾವವು ಪಕ್ವಗೊಂಡು ಬೇರೆ ಬೇರೆ ರೂಪಗಳಾಗಿ ಪರಿವರ್ತನೆ ಹೊಂದುವಂತೆ ಮಾಡುತ್ತಿರುವವನು ಅವನೇ. ಪಾಚ್ಯಾನ್ ಸರ್ವಾನ್ ಪರಿಣಾಮಯೇತ್, ಮತ್ತೆ ಸರ್ವಮೇತತ್ ವಿಶ್ವಂ, ಇದೇ ವಿಶ್ವ, ಈ ಎಲ್ಲವೂ ವಿಶ್ವ. ಈ ಎಲ್ಲವನ್ನ ಅಧಿತಿಷ್ಠತೆ ಅಧ್ಯಕ್ಷನಾಗಿ ನಿಂತು ನೋಡ್ತಾ ಇರುವವನು ಯಾರು? ಅವನೇ ಪರಬ್ರಹ್ಮ. ಆದ್ರಿಂದ ಈ ಸತ್ವಂ ರಜಸ್ತಮಃ ಅನ್ನುವಾಗ ಸತ್ವದಲ್ಲಿ ಪ್ರಕಾಶಕ ಅನ್ನುವ ಗುಣವನ್ನ ಇಟ್ಟವನು, ರಜದಲ್ಲಿ ಛಲ ಎನ್ನುವ ಗುಣವನ್ನ ಕೊಟ್ಟವನು, ಈ ಎಲ್ಲವನ್ನ ಮಾಡಿದವನು ಅವನೇ ಅವನೇ ಅವನೇ. ಅದರಿಂದ ಕಿವಿಯಲ್ಲಿ ಕೇಳುವ ಧರ್ಮವನ್ನ, ನಾಲಿಗೆಯಲ್ಲಿ ಆಡುವ ಧರ್ಮವನ್ನ, ಬಾಯಲ್ಲಿ ಆಡುವ ಧರ್ಮವನ್ನ, ನಾಲಿಗೆಯಲ್ಲಿ ರಸವನ್ನ ಆಸ್ವಾದಿಸುವ ಧರ್ಮವನ್ನ, ಹೀಗೆ ಪ್ರತಿಯೊಂದನ್ನು ಕೂಡ ಯಾರು ಇಟ್ಟಿದಾನೋ ಅವನು ಪರಿಣಾಮಕ್ಕೊಳಗಾಗಲ್ಲ, ಇವು ಮಾತ್ರ ಪರಿಣಾಮಕ್ಕೆ ಒಳಗಾಗುತ್ತಾ ಹೋಗುತ್ತೆ. ಹಾಗಾಗಿ ಜಾಯತೆ ಅಸ್ತಿ ವರ್ಧತೆ ವಿಪರಿಣಮತೆ, ಇದೆಲ್ಲ ಯಾವುದು? ಪರಿಣಾಮ ಏತ್, ಪರಿಣಾಮಗಳಿಗೆ ಒಳಗಾಗುವಂತ ರೂಪಗಳು. ಅಪಕ್ಷೀಯತೆ ನಶ್ಯತಿ ಅನ್ನುವ ರೂಪದಲ್ಲಿ ಇದೆಯಲ್ಲ, ಇದೆಲ್ಲ ಭಗವಂತನ ಲೀಲೆ. ಅದೇ ದೇವ, ಅದೇ ಅವನ ಕ್ರೀಡೆ. ಆ ಕ್ರೀಡೆಯನ್ನ ಆಡ್ತಾ ಇರೋದ್ರಿಂದ ಅವನು ದೇವ. ಹಾಗಿರುವುದರಿಂದಾನೇ ನಾವು ಇದು ಯಾವಾಗ ವಿಕಾಸಗೊಂಡಾಗ, ಲಯಗೊಳ್ಳುವಾಗ್ಲೂ ಅದೇ ಕ್ರಮನೇ ತಿರ್ಗ. ಆದ್ರಿಂದ ನಾವು ನೋಡಿದ್ದೇವೆ ಪೃಥಿವಿಂಗ್ಯಾತು ಮೇಘ್ರಾಣಂ, ಮೊದಲು ಪೃಥ್ವಿ ತತ್ವದಿಂದ ಇದು ಬಂದಿತ್ತು, ಈಗ ಇದು ಪೃಥ್ವಿಯಲ್ಲಿ ಲಯವಾಗಬೇಕು, ಇದು ತೇಜಸ್ಸಿನಲ್ಲಿ ಲಯ ಆಗಬೇಕು, ಇದು ಆಕಾಶದಲ್ಲಿ ಲಯ ಆಗಬೇಕು. ಹಾಗೆ ಲಯ ಆದ ನಂತರ ಪೃಥ್ವಿ ಸಲಿಲಂಗ್ಯಾತು, ಸಲಿಲಂ ತೇಜ, ತೇಜಸ್ಸು ವಾಯು, ವಾಯು ಆಕಾಶ, ಅವೆಲ್ಲವೂ ಮನಸ್ಸು ಅಹಂ, ಹೀಗೆ ಒಂದರೊಳಗೆ ಒಂದು ಲಯ ಆಗುತ್ತಾ ಅಲ್ಲೂ ಕೂಡ ಇಷ್ಟೆಲ್ಲ ಪರಿಣಾಮ ಆದಾಗ್ಲೂ ಒಂದು ಅನುಸ್ಯೂತವಾದ ಚೈತನ್ಯ ಶಕ್ತಿಯ ಧಾರೆ ಇದ್ದೇ ಇತ್ತು. ಲಯಗೊಂಡಾಗ್ಲೂ ಕೂಡ ಆ ಅನುಸ್ಯೂತವಾದ ಚೈತನ್ಯ ಶಕ್ತಿ ನಿಲುಗಡೆಗೆ ಬರಲ್ಲ, ಅದು ಯಾವಾಗ್ಲೂ ಅನ್ಚೇಂಜಬಲ್. ಇವೆಲ್ಲ ಪರಿಣಾಮಕ್ಕೆ ಒಳಗಾಗುತ್ತಿರುತ್ತೆ, ಅದು ಮಾತ್ರ ಪರಿಣಾಮಕ್ಕೆ ಒಳಗಾಗುವಂಥದ್ದು ಅಲ್ಲ. ಅಂಥ ಪರಿಣಾಮಗೊಳ್ಳುವ ವಸ್ತುಗಳೊಳಗೆದ್ದು ಪರಿಣಾಮಕ್ಕೆ ಒಳಗಾಗದ ತತ್ವ ಏನಿದೆಯೋ ಅದೇ ಪರಬ್ರಹ್ಮ. ಒಟ್ಟು ಸಾರ ಅದು. ವಿಶ್ವ ಎನ್ನುವುದು ಕ್ಷಣ ಕ್ಷಣದಲ್ಲಿ ಪರಿವರ್ತನೆ ಹೊಂದುತ್ತಾ ಇರುತ್ತೆ, ಪರಿವರ್ತನೆ ಹೊಂದುತ್ತಾ ಪರಿಣಾಮವನ್ನ ಹೊಂದುತ್ತಾ ಇರುತ್ತೆ, ಅಂದ್ರೆ ರೂಪಗಳ ಬದಲಾವಣೆಯನ್ನ ಹೊಂದುತ್ತಾ ಇರುತ್ತೆ. ಹಾಗೆ ಹೊಂದುತ್ತಾ ಅದು ಬೇರೆ ಬೇರೆ ಸ್ವಭಾವ ಗುಣಧರ್ಮಗಳನ್ನ ಹೊಂದುತ್ತಾ ಹೋಗುತ್ತೆ. ಆದರೆ ಹೀಗೆ ಕ್ಷಣ ಕ್ಷಣದಲ್ಲಿ ಪರಿಣಾಮಗಳನ್ನ ಹೊಂದುತ್ತಾ ಸಾಗುತ್ತಾ ಇರುವುದರ ಒಳಗೆ ಹರಿಯುತ್ತಿರುವುದಿದೆಯಲ್ಲ, ಅದು ಮಾತ್ರ ಬದಲಾಗೋಲ್ಲ. ಅದು ಯಾವುದದು? ವರೇಣ್ಯವಾದ ಮತ್ತೆ ಜ್ಞಾನ ಪ್ರಕಾಶ ರೂಪವಾದ, ಅದು
ಅಸ್ಥಿ ಭಾತಿ ಪ್ರಿಯಂ ರೂಪವಾದ ಸಚ್ಚಿದಾನಂದ ರೂಪವಾದ ಅದು ಮಾತ್ರ ತನ್ನ ರೂಪದೊಳಗೇ ತಾನಿರುತ್ತೆ, ಎಲ್ಲವನ್ನ ತುಂಬಿರುತ್ತೆ. ಲಯಗೊಂಡಾಗಲೂ ಅದು ಅದೇ ಆಗಿ ಉಳಿದಿರುತ್ತೆ. ಅದು ಯಾವುದೋ ಅದು ಪರಬ್ರಹ್ಮ ಅನ್ನುವುದನ್ನ ಈ ಮಂತ್ರ ಹೇಳ್ತಾ ಇದೆ. ಒಟ್ಟಿನಲ್ಲಿ ಶಬ್ದಗಳು ಕೇಳುವಾಗ ಕಷ್ಟ ಅಂತ ಅನ್ನಿಸಿದ್ರು, ವಿಶ್ವದಲ್ಲಿ ಕಾಣುವ ಪ್ರತಿಯೊಂದರಲ್ಲಿ ಇರುವ ರೂಪ, ರೂಪ ಅಂದ್ರೆ ಒಂದು ಹೂವು ಅಂದ್ರೆ ಹೂಗೊಂದು ಬಣ್ಣ ಇದೆ, ಒಂದು ಆಕಾರ ಇದೆ, ಅದರಿಂದ ಬರುವಂತ ಒಂದು ಪರಿಮಳ ಇದೆ, ಏನೇನೋ ಅದರಲ್ಲಿರುವಂತ ಮಧು ಇದೆ. ಹಾಗೆ ಏನೇನನ್ನ ನೀನ್ ನೋಡ್ತೀಯ ಆ ಎಲ್ಲವೂ ಭಗವಂತನ ಯೋನಿಯಾದ ಪ್ರಕೃತಿಯ ವಿಕಾಸ. ಆದ್ರ ಒಟ್ಟರ್ಥ ಏನಾಯ್ತು? ಭಗವಂತನದೇ ವಿಕಾಸ. ಇವೆಲ್ಲವೂ ಮತ್ತೆ ಎಲ್ಲಿ ಲಯ ಆಗುತ್ತೆ? ಭಗವಂತನಲ್ಲೇ ಲಯ ಆಗುತ್ತೆ. ಆದ್ದರಿಂದ ಇದು ಭಗವಂತ ಅಲ್ಲದೆ ಬೇರೆ ಅಲ್ಲ. ಇಷ್ಟನ್ನ ತಿಳ್ಕೊ. ಆಗ ಭಗವಂತ ಎಲ್ಲೋ ಇದ್ದಾನೆ, ಎಲ್ಲೋ ಹುಡುಕ್ಬೇಕು ಅಂತ ನಾವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಒದ್ದಾಡುವ ಅಗತ್ಯ ಇಲ್ಲ. ಕಣ್ಣು ತೆರೆದು ನೋಡಿದ ಪ್ರತಿಯೊಂದು ಪದಾರ್ಥದಲ್ಲೂ ಭಗವಂತನನ್ನ ಕಾಣು. ಕಿವಿ ತೆರೆದು ಕೇಳುವ ಪ್ರತಿ ಅಕ್ಷರದಲ್ಲಿ ಭಗವಂತನಿದ್ದಾನೆ, ಅದರ ಹೆಸರು ಅಕ್ಷರ ಅದಕ್ಕೇನೆ. ಹಾಗೆ ಪ್ರತಿಯೊಂದನ್ನ ಭಾವಿಸಿದಾಗ ಪರಬ್ರಹ್ಮ ವಸ್ತು ಎಲ್ಲೋ ದೂರದಲ್ಲಿಲ್ಲ, ತದ್ದೂರೇ ತದು ಅಂತಿಕೆ, ಇಲ್ಲೇ ಒಳಗೆ ಎಲ್ಲ ಇದರ ಒಳಗಡೆ ಅದು ವ್ಯಾಪಿಸಿಕೊಂಡಿದೆ ಎನ್ನುವ ತತ್ವವನ್ನ ಈ ಮಂತ್ರ ನಮಗೆ ಹೇಳ್ತಾ ಇದೆ. ಯಚ್ಚ ಸ್ವಭಾವಂ ಪಚತಿ ವಿಶ್ವಯೋನಿಹಿ ಪಾಚ್ಯಾಂಶ್ಚ ಸರ್ವಾನ್ ಪರಿಣಾಮಯೇತ್ ಯಹ ಸರ್ವಮೇತತ್ ವಿಶ್ವಂ ಅಧಿತಿಷ್ಠತಿ ಏಕಃ ಗುಣಾಂಶ್ಚ ಸರ್ವಾನ್ ವಿನಿಮಯೇತ್ ಯಹ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಸಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.